ಥರ್ಡ್ ಹೆಡಿಂಗ್ ಪಟಾಪಟ ಬರ್ಕೋಬೇಕು. ವಂಶಿ ಸರ್ ಇನ್ 2 ಜನ ಸ್ನೇಹಿತರೆ ಬಾರಿ FEA ಬಾರಿ ಪ್ರಿಪರೇಷನ್ ಮಾಡ್ಕೊಂತಿದ್ದಾರೆ, ಮಾನ್ಯ ಮತ್ತು ಸಮನ್ವಿ. ಎಸ್ ಸರ್. ಮೆಸೇಜ್ ಹಾಕಿದಾರವ ಬಾರಿ ಸೀರಿಯಸ್ ಇದೆ ಅಂತ ಏನೇನ. ಸರ್ ತೇಜಸ್ವಿ ಇನ್ನು ಬರಲ್ಲ ಅನ್ಸುತ್ತೆ. ಅದೇ ನನಗೆ ನೋಡವ ಅವ್ರವ್ರ ವಿಚಾರ ಅದು. ನಾಳೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಆದ್ರೆ ಏನು ಮಾಡಕ್ಕಾಗಲ್ಲ. ರಚನಾ ವಂದನ ಥರ್ಡ್ ಹೆಡಿಂಗ್ ಬರ್ಕೊಳ್ರಿ ಬೇಗ. ಲೇಟ್ ಆಯ್ತು, 1 ನಿಮಿಷ 2 ನಿಮಿಷ ಲೇಟ್ ಆಯ್ತು ಆಯ್ತಲ್ಲ. ಭಾವನಾ ಸರ್ ಥರ್ಡ್ ಹೆಡಿಂಗ್ ಬರ್ಕೊಳಮ್ಮ. ಸರ್. ನೀನು ಏನ್ ಮಾಡ್ತಾ ಇದ್ದೀಯ? 6 ಗಂಟೆ 2 ನಿಮಿಷ. 6 ಗಂಟೆ ಅಂದ್ರೆ 6 ಗಂಟೆಗೆ ಇರ್ಬೇಕು. So on comparing the ratio A1 by A2, B1 by B2, and C1 by C2. Yarama the mic mute ಮಾಡ್ಕೊಳ್ರಮ್ಮ. Find out whether the following pair of linear equations are consistent or inconsistent ಅಂತ ಕೇಳಿದ್ದಾರೆ. Consistent or inconsistent. So ನಾವು pair of linear equations ತಗೋಬೇಕು. ಒಂದೊಂದೇ set of pair of equations ತಗೋಣ. ಅಲ್ಲಿ ರೇಷಿಯೋ ಕಂಪೇರ್ ಮಾಡೋಣ. ಸೊ ಒಂದೇ ಪ್ರಾಬ್ಲಮ್ ಏನಿದೆ, 3x plus 2y is equal to 5, 2x minus 3y is equal to 7. ಸೊ ಇದೆಲ್ಲದು ಆಯ್ತಾ? ಬರ್ಕೊಂಡು ಹೆಡ್ಡಿಂಗ್ ಬರ್ಕೊಂಡು ಫಸ್ಟ್ ಪ್ರಾಬ್ಲಮ್ ಎಲ್ಲರೂ ಬರ್ಕೊಂಡ್ರ? ನಿಖಿತಾ, ಹರ್ಷಿತಾ, ಸೊ ಈಗ ಮತ್ತೆ ಈ ಕಾನ್ಸ್ಟೆಂಟ್ ಈ ಕಡೆ ತರ ಅವಶ್ಯಕತೆ ಇಲ್ಲ. ಎರಡರಲ್ಲೂ ಕಾನ್ಸ್ಟೆಂಟ್ RHS ಅಲ್ಲಿ ಇದ್ರೆ ಓಕೆ. ಒಂದ್ ನೆನ್ಪಿಟ್ಕೊಳ್ರಿ, ಫಸ್ಟ್ ಕ್ಲಿಯರ್ ಮಾಡ್ಕೊಳ್ರಿ, ಒಂದು ಕ್ಲಿಯರ್ ಮಾಡ್ಕೊಂಬಿಡಿ. ಎರಡರಲ್ಲೂ ಕಾನ್ಸ್ಟೆಂಟ್ ಈಕ್ವಲ್ಸ್ ಇಂದ ಆ ಕಡೆಗಿದ್ರೆ ಹಂಗೆ ತಗೊಂಡ್ಬಿಡೋಣ. ಒಂದ್ರಲ್ಲಿ ಕಾನ್ಸ್ಟೆಂಟ್ ಈ ಕಡೆಗಿದ್ದು ಇನ್ನೊಂದ್ರಲ್ಲಿ ಕಾನ್ಸ್ಟೆಂಟ್ ಆ ಕಡೆ ಇದ್ರೆ ಯು ಕ್ಯಾನ್ ಅದನ್ನೇನ್ ಮಾಡೋಣ, ಟ್ರಾನ್ಸ್ಫರ್ ಮಾಡಿ ಎಲ್ಲಿ ತರೋಣ, LHS ತಗೊಂಬರೋಣ. ಇದು ಕ್ಲಿಯರ್ ಇರ್ಲಿ. ಅಥವಾ ತಂದ್ ಮಾಡ್ಲೋ ಅಥವಾ ಹಂಗೆ ಮಾಡ್ಲಾ. ಫಸ್ಟ್ ಯು ಹ್ಯಾವ್ ಟು ಕನ್ಫರ್ಮ್ ಕಾನ್ಸ್ಟೆಂಟ್ ಈಸ್ ಆನ್ RHS ಇನ್ ಬೋತ್ ದ ಈಕ್ವೇಶನ್. RHS ಅಲ್ಲಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ರಿ. ಅವಾಗ ಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಒಂದ್ರಲ್ಲಿ LHS ಅಲ್ಲಿ ಇದ್ದು ಕಾನ್ಸ್ಟೆಂಟ್, ಇನ್ನೊಂದ್ರಲ್ಲಿ RHS ಅಲ್ಲಿ ಇದ್ರೆ ಯು ಹ್ಯಾವ್ ಟು ಮೇಕ್ ಸೇಮ್ ಟೈಪ್. ಆಯ್ತಲ್ಲ, ಇದನ್ನಾರು RHS ಗೆ ಕಳಿಸಿ, ಅದನ್ನಾರು LHS ಗೆ ತಗೊಂಡ್ಬರ್ಬೇಕು. ಕ್ಲಿಯರ್ ಆಯ್ತು? ಏನ್ ಡೌಟ್ ಇದೆಯಾ? ಈಗ ನಾವು ರೈಟ್ ಡೌನ್ A1 is 3, B1 is 2, C1 is 5. So now write A2 is 2, B2 is minus 3, C2 is 7. So now clear? So ಈಗ first I will find out A1 by A2 is equal to 3 by 2, B1 by B2 is equal to 2 by minus 3. So A1 by A2 is not equal to B1 by B2 ಆತಂದ್ರೆ ಒಂದು intersecting
ಲೈನ್ಸ್ ಮತ್ತು ಕನ್ಸಿಸ್ಟೆಂಟ್ ನೆನಪಿದೆಯಾ? Yes, sir. ಸೊ a1 by a2 is not equal to b1 by b2 ಯಾಕಂದ್ರೆ a1 ವ್ಯಾಲ್ಯೂ 3/2 ಇದೆ, b1 ವ್ಯಾಲ್ಯೂ 2/-3 ಇದೆ. ಸೊ ಅವೆರಡು ಈಕ್ವಲ್ ಅಲ್ಲ. ಇದು 3/2 ಇದ್ದು ಇದು 3/2 ಇರಬೇಕು, ಅಥವಾ ಇದು 2/-3 ಇದ್ದು ಇದು 2/-3 ಇದ್ರೆ ಅವೆರಡು ಈಕ್ವಲ್ ಆಗ್ತವೆ. ನೆಕ್ಸ್ಟ್ ಹೋಗ್ಬೇಕು. ಸೊ ಹಂಗಾದ್ರೆ ಲೈನ್ ಏನು? ಕನ್ಸಿಸ್ಟೆಂಟ್. ಆ ಟೇಬಲ್ ಪಕ್ಕ ಯಾರಿಗೆ ಬರುತ್ತೋ ಅವರೆಲ್ಲರಿಗೂ ಕ್ಲಿಯರ್ ಆಗುತ್ತೆ. ದಿದ್ಗೆ ಅವನು ಲಿಖಿತನೇ ಕ್ಲಾಸಿಗೆ ಬಂದಿಲ್ಲ. ಹರ್ಷಿತಾ, ಹ್ಯಾಂಡ್ ರೈಟಿಂಗ್ ಯಾರು ಚೆನ್ನಾಗ್ ಆಗ್ತದೆ ಹೇಳ್ರಿ? ಯಾರು ಒಪ್ಕೊಳಕ್ ರೆಡಿ ಇಲ್ಲ. ಸಿಂಚು ಆಗುತ್ತಾ? ಆಗುತ್ತಲ್ಲ. ಜಗದೀಶ್ಗೆ ನೋಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡು. ನೀನೇ ಬಂದಿಲ್ಲ. ನೀನು FA1 ಅದೇನ್ ಕಡ್ದ್ಬಿಟ್ಟವ ಹಂಗೆ. ಒಟ್ಟೆ ಸುಳ್ಳು ಹೇಳಕ್ ಒಂದು ನಿಯಮ ಬೇಕಿತ್ತು, ಕಳ್ಳಗೊಂದ್ ಪಿಳ್ಳೆನವ ನಮ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟೆ. ಏನ್ ಮಾಡಂಗಿಲ್ಲ, ನೀ ಮಾಡ ಬರ. ನಾಳೆ ಎಕ್ಸಾಮ್ ಅಲ್ಲಿ 4 ಮಾರ್ಕ್ಸ್ ಲೆಕ್ಕ ಬಂತು, ನನ್ನೇ ಮಾಡ್ಸಿರೋ ಗ್ರಾಫ್ ಎಕ್ಸಾಮ್ ಅಲ್ಲಿ ಬಿಟ್ಟು ಬರೋದೆಯಾ? ನೀನು 86 4 ಮಾರ್ಕ್ಸ್ ಅದೊಂದು ಕಲ್ತಿದ್ರೆ ಆಗ್ತಿತ್ತು 76, 4 ಮಾರ್ಕ್ಸ್ ಅದೊಂದು ಕಲ್ತಿದ್ರೆ 80 ಆಗ್ತಿತ್ತು ಅಂತ ಹೇಳ್ಕೋಬೋದಿತ್ತು. ಈಗ ಅದು 4 ಮಾರ್ಕ್ಸ್. FAಗೆ ಕಾನ್ಸಂಟ್ರೇಟ್ ಮಾಡ್ರಿ, ಏನ್ ಮಾಡಕ್ಕಾಗತ್ತೆ? ವಂಶಿ ನೋಡು ಹಂಗೆ ನೋಡ್ಕೊಂತಿದ್ದಾಳೆ. ಹರ್ಷಿತಾ ಹಿಂಗೆ ಎಕ್ಸರ್ಸೈಸ್ ಹಂಗ ಈ ಕಡೆ ವಿಡಿಯೋ ಆನ್ ಮಾಡಿಲ್ಲ, ಎರಡು ಮಾಡ್ತಿದ್ದಾಳೆ. ಸರ್ ಕರೆಂಟ್ ಇಲ್ಲ. ವಂಶಿ ಎರಡು ಓದ್ತಿದಾರಲ್ಲ, ಇವಳಿಗಿಂತ ಜಾಸ್ತಿ ತೆಗ್ದ್ರಿ ಅಂತ ಇವಳು ಓದ್ತಿದ್ದಾಳೆ ಇಲ್ಲೇ. ಕರೆಕ್ಟ್. ಸರ್ ಇಲ್ಲ ಸರ್, ಬೆಳಗ್ಗೆ 8 ಗಂಟೆಗೆ ಹೋದಾಗ ಇನ್ನು ಬಂದೇ ಇಲ್ಲ ಕರೆಂಟ್. ಆಯ್ತಮ್ಮ, ಬರ್ಲಿ, ಬೇಗ ಬರ್ಲಿ. ಸರ್ ಮೊಬೈಲ್ ಚಾರ್ಜ್ ಕಮ್ಮಿ ಐತೆ. ಅಂದ್ರೆ ಈಗ ಸ್ವಲ್ಪ ಹೊತ್ತಿಗೆ ಬಿಟ್ಟು ಹೋಗ್ಕಳೆ ಅಂತ ಹರ್ಷಿತಾ, ಅದ್ ಅರ್ಥ ಮಾಡ್ಕ ನೀನು. ಸರ್ ಇಲ್ಲ ಸರ್, ಹೆಂಗ್ ಎಷ್ಟು ಈಸಿಯಾಗೆ ಈಗ ನೋಡಿ ಪೋಣಿಸ್ತಾರ ನೋಡು. ಸುಳ್ಳಿಗೆ ಸುಳ್ಳನ್ನ ಪೋಣಿಸೋದು ಅನ್ನೋದು ಇದಕ್ಕೆ ಎಕ್ಸಾಂಪಲ್. ನೋ ಸರ್. ಓಕೆ, ಸೊ ನೋಡ್ರಿ, ಮಾತಾಡ್ಬೇಡ್ರಿ. ಈಗ 2 ಈಕ್ವೇಶನ್ ಕೊಟ್ಟಿದ್ದಾನೆ. 2 ಈಕ್ವೇಶನ್ 2 ವೇರಿಯೇಬಲ್ಸ್ ಇದೆ, ಒಂದು ಎಕ್ಸ್ ಅಂಡ್ ವೈ. ನಾನು ಹೇಳ್ತಿದ್ದೀನಿ, ಇಲ್ಲೊಂದು ನೀವು ಕ್ಲಾರಿಫಿಕೇಶನ್ ಮಾಡ್ಕೋಬೇಕು. RHS 0ನೇ ಇರ್ಬೇಕು ಅಂತ ಏನಿಲ್ಲ. ಒಂದ್ರಲ್ಲಿ 0 ಇದ್ದು ಇನ್ನೊಂದ್ರಲ್ಲಿ ಬೇರೆ ಸಂಖ್ಯೆ ಇತ್ತು ಅಂದ್ರೆ LHS ಅನ್ನಾರು RHS ಶಿಫ್ಟ್ ಮಾಡ್ರಿ, RHS ಅನ್ನಾರು LHS ಗೆ ಶಿಫ್ಟ್ ಮಾಡ್ಕೋಬೇಕು. ಸೇಮ್ ಪ್ಯಾಟರ್ನ್ ಮಾಡ್ಕೊಂಡು ಯಾವ ಟು ರೈಟ್ ಡೌನ್ ದ ವ್ಯಾಲ್ಯೂಸ್ ಆಫ್ A1, A2, C1, A1, B1, C1 and A2, B2, C2. So now clear? So in this case, both are constants are in the RHS. So now write A1 is 3, B1 is 2, C1 is 5. So now write A1 by A2, it is 3/2. B1 by B2, it is 2/-3. So ಇವೆರಡು ಈಕ್ವಲ್ ಆದ್ರೆ ಮಾತ್ರ ನಾನು ಎಲ್ಲಿಗೆ ಹೋಗ್ತೀನಿ? C1 by C2 ಗೆ ಹೋಗ್ತೀನಿ. ಇವೆರಡು ಈಕ್ವಲ್ ಆಗಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ ನಾನು. ಆಯ್ತಾ? ಸೊ ಎರಡು ಈಕ್ವಲ್ ಇಲ್ಲ ಅಂದ್ರೆ these pair of equations are consistent. So clear? Okay. Next, take down the second problem. ಒಂದೇ ದಿವಸ ನಾವು ಇದು FA ಸರ್. yes sir. ಎಷ್ಟು ದಿವಸ FA ಸರ್ 5 5 days yes sir. ಅಂದ್ರೆ 5 days ಬರಲ್ವಾ? ಗೊತ್ತಿಲ್ಲ ಸರ್. ವೆರಿ ಗುಡ್. ನಾಳೆ ಅವ್ರು ಸಿಕ್ಕಾಗ 500 ಪೇ ಮಾಡಕ್ ಹೇಳ ಅವ್ರಿಗೆ.
So ಈಗ again in this problem constants are present in RHS. So no problem. Now write the values of A1, B1, C1. Okay, what is A1? 2. What is B1? -3. What is C1? 8. Nikita. So what is A2? 4. What is B2? -6. What is C2 is 9. So A1 by A2 ಕಂಡುಹಿಡಿಯಿರಿ. It is 2 by there. Next, B1 by B2 is equal to -3 by -6. It is 1 by 2. A1 by A2 is also 1 by 2. B1 by B2 is also 1 by 2. You can go for C1 by C2. Equal ಆದರೆ. So C1 by C2 is equal to 8 by 9. Which condition is satisfied? A1 by A2 is equal to B1 by B2. It is not equal to C1 by C2. ಯಾರು ಕಲ್ತಿದಿರಲ್ಲ ಟೇಬಲ್ ಅವರು ಈಸಿಯಾಗಿ ಮಾಡ್ತೀರಿ. This is inconsistent. ಏನಾದ್ರು ಡೌಟ್ಸ್ ಇದ್ರೆ ಕೇಳಬೇಡ್ರಿ. ಕೇಳೋದ್ರಿಂದ ಸರಿಗೂ ಮನಸ್ಸಿನ ನೋವಾಗುತ್ತೆ, ಮತ್ತೆ ಸೆಕೆಂಡ್ ಟೈಮ್ ಕೇಳೋರಿಗೂ ಮನಸ್ಸಿನ ನೋವಾಗುತ್ತೆ ಪಾಪ. ಅಲ್ವಾ ಸೌಂದರ್ಯ? ಬನ್ನಿ ಕೋಡು ಎಲ್ಲಿ ಬರುತ್ತೆ ಸರ್? ಮಲೆಬೆನ್ನೂರು ಕಡೆ ಹಳ್ಳಿ ಪಕ್ಕ. ಹಳ್ಳಿ ಪಕ್ಕ. ನಿಖಿತಾ ರೋಡ್ ಪಕ್ಕ ಬರ್ತತಾ? ಹಾ ಸರ್. ನಿಖಿತಾ ರೋಡ್ ಪಕ್ಕ ಬರ್ತತಾ? ಹಾ ಸರ್. ಅವಳು ಗೊತ್ತಾ? ಅವಳು ನಿಖಿತಾ? ಹಾ ಸರ್ ಗೊತ್ತು. ಬಾರಿ ಜಾಕಿದಾಳಕ್ಕೆ. ಬರೀ ಬೋಟಿ ತಿಂದು 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 ಬೋಟಿ ಇದ್ದಂಗ ಅದಾಳ ನೋಡು ಅಂಗಡಿಗೆ. ಪಾಪ ಸಾನ ಯಾಕೆ ತೆಳ್ಳಗಾಗಿದ್ದಾಳೆ ಅಂತ ಗೊತ್ತಾಗಿರ್ಲಿಲ್ಲ ನನಗೆ. ಯಾರು ಎಮ್ಮೆ ಸಾನ. ಅವ್ರ ತಂಗಿ ನಮಸ್ಕಾರ ಮಾಡಿ 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 ಕೈ ಕಾಲು ತೆಳ್ಳಗಾಗ್ಬಿಟ್ಟ ಪಾಪ. ಅಲ್ವಾ ಸಾನ? ನೋ ಸರ್. ನಾನು ಮಧ್ಯಾಹ್ನ ನಿಮ್ಮ ಅಪ್ಪಾಜಿಗೂ ಫೋನ್ ಮಾಡಿದ್ದೆ. ಇಲ್ಲ ಸರ್ ಅವಳು ನಮ್ಮ ತಂಗಿ ಚಿಕ್ಕ ಮಗಳು ಸ್ವಲ್ಪ ಎದುರಿಸ್ಕೊಂಡ್ಬಿಟ್ಟಾಳ ದೊಡ್ಡ ಮಗಳಿಗೆ ಅಂತ ಅಂದ್ರು. ಆಯ್ತಾ? ಓಕೆ ಬರ್ರಿ ಈಗ. ಸೊ ಕ್ಲಿಯರಾ? ಥರ್ಡ್ ಪ್ರಾಬ್ಲಮ್ ಬರ್ಕೊಂಡ್ರೆ ಈಗ 3 by 2 x 5 by 3 y is equal to 7. Both constants are in the RHS. Sorry, equation 1 ಅಂತ ಕರ್ಕೋಬೇಕು. Okay, 9x minus 10y is equal to 14. You can correct as equation 2. ಸೊ ಈಗ ಬರ್ರಿ, ಯಾರು ಆ ಕಡೆ ಈ ಕಡೆ ನೋಡಬೇಡ್ರಿ. ಸೊ ಈಗ ವಾಟ್ ಈಸ್ A1? 3 by 2. ವಾಟ್ ಈಸ್ B1? 5 by 3. ವಾಟ್ ಈಸ್ C1? 7. ವಾಟ್ ಈಸ್ A2? 9. ವಾಟ್ ಈಸ್ B2? -10. ವಾಟ್ ಈಸ್ C2? 14. ನಾನು ಕೆಳ ಬರ್ತೀನಿ ಅಂತ ನೀವು ಈ ಪ್ರಾಬ್ಲಮ್ ಏನೋ C2 ಕೆಳ ಬರ್ಕೋಬೇಕೇನೋ ಅಂತ ನೀವು ಮತ್ತೆ ಬರ್ಕೊಂಡಿರಿ. ನನಗೆ ಅಲ್ಲಿ ಜಾಗ ಇಲ್ಲ, ಅದಕ್ಕೆ ಬರ್ದಿದ್ದೀನಿ. ಆಯ್ತಲ್ಲ? ಓಕೆ. ಈಗ ಸೊ ನಾವು A1 by A2 ನೋಡೋಣ. ವಾಟ್ ಈಸ್ A1? 3 by 2. ವಾಟ್ ಈಸ್ A2? 9. Now you can
9ಗೆ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಇಟ್ ಬಿಕಮ್ಸ್ 3 into 1, numerator and denominator goes to numerator and denominator and numerator goes to denominator. ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ನಾನು ಇಲ್ಲಿ 9 ಕೆಳಗೆ 1 ಇರ್ಲಿಲ್ಲ, ನಾನೇ ಹಾಕೊಂಡೆ. ಇಟ್ ಮೇಕ್ 2 fractions. ವೆನ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಫ್ರಾಕ್ಷನ್ಸ್ ಇತ್ತು ಅಂದ್ರೆ ನೀವು ಇದು ಹಾಕೋಬೇಕು. ಹಿಂಗ್ ಹಾಕೊಂಡ್ಬಿಟ್ರೆ ಇವೆರಡು ಮೇಕ್ ಹೋಗ್ತಾವಂತ, ಇವೆರಡು ಕೆಳ ಬರ್ತಾವಂತ ಅಷ್ಟೇ. ಡಿನಾಮಿನೇಟರ್ ಏನು ಇಲ್ಲ ಅಂದ್ರೆ ಎಷ್ಟು ಹಾಕೋಬೇಕು? 1 ಹಾಕೊಂಬಿಡಿ ನೀವು. ಇಲ್ಲಿ 9 ಕೆಳಗೆ ಏನಿಲ್ಲ ಅಂದ್ರೆ ಎಷ್ಟಿತ್ತು? 1 ಇರುತ್ತೆ, ಅದಕ್ಕೆ ಹಾಕೊಂಡಿ. ಗೊತ್ತಾಯ್ತಲ್ಲ? ಸೊ ಕ್ಲಿಯರಾ? ಏನ ಡೌಟ್ಸ್ ಇದೆ ಕೇಳ್ರಿ. ಓಕೆ, 3 1s are 3 3s are. It is 1/6. 1 1s are 1, 2 3s are 6. Next, B1 by B2. What is B1? 5/3. What is B2? minus 1. B2, sorry, what divided? I'm sure B2 is minus 10. 1. So now 5 into 1, 3 into minus 10. 1, 2. It is minus 1/6. ಯಾವಾಗಲೂ ಡಿನಾಮಿನೇಟರ್ ಮೈನಸ್ ಇದ್ರೆ ನೀವು ನಾನು ಹೇಳೋದನ್ನ ಕೇಳಿಸ್ಕೊಂಡು ಆಮೇಲೆ ಮಾತಾಡ್ರಿ. ನ್ಯೂಮರೇಟರ್ ಡಿನಾಮಿನೇಟರ್ ಮೈನಸ್ ಇದ್ರೆ ಅಲ್ಲೆಲ್ಲ ಹೊಡೆದ್ ಬಿಡ್ಬೋದು. ಒಂದೇ ಮೈನಸ್ ಡಿನಾಮಿನೇಟರ್ ಇದ್ರೆ ಅಥವಾ ನ್ಯೂಮರೇಟರ್ ಒಂದೇ ಮೈನಸ್ ಇದ್ರೆ ಅದನ್ನ ಮೇಲೆ ಬರಿಬೇಕು. ಮೈಕ್ ಮ್ಯೂಟ್ ಮಾಡೋ. ನಾನ್ ಹೇಳ್ತಿದ್ದೀನಿ, ಡಿನಾಮಿನೇಟರ್ ಒಂದೇ ಮೈನಸ್ ಇದ್ರೆ ಅದನ್ನ ಸೆಂಟ್ರಿಗೆ ಬರಿಬೇಕು. ಸಪೋಸ್ ಇಲ್ಲೂ ಮೈನಸ್ ಇದ್ದು ಇಲ್ಲೂ ಮೈನಸ್ ಇದ್ರೆ ಯು ಕ್ಯಾನ್ ಕ್ಯಾನ್ಸಲ್ ದ ಮೈನಸ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಸೊ ಎರಡೂ ಕಡೆ ಮೈನಸ್ ಇಲ್ಲ ಅಂದಾಗ ಈ ಮೈನಸ್ ಅನ್ನು ಯಾವಾಗ್ಲೂ ನ್ಯೂಮರೇಟರ್ಗೆ ಬರಿತೀವಿ, ಡಿನಾಮಿನೇಟರ್ ಬರೆಯಲ್ಲ. ಸೊ ಅಲ್ಲಿಗೆ 5 1s are 5 2s are. So 1 into 1 1 plus into minus minus. So 3 2s are 6. So ನೋಡ್ರಿ, A1 by A2 is not equal to B1 by B2. So 1/6 is not equal to minus 1/6. 1/6 minus 1/6 equal la? No sir. No, No. sir. Now write A1 by A2 not equal to B1 by B2. ಅಂದ್ರೆ ಏನಲ್ಲಿಗೆ? Consistent. Consistent. ಸರ್ ಹೇಳಿ. ಸರ್ ಅಲ್ಲಿ ಫಸ್ಟ್ ಈಕ್ವೇಶನ್ ಅಲ್ಲಿ ಕೆಳಗೆ 3 ಮತ್ತೆ 2 ಇದೆಯಲ್ಲ, ಅದನ್ನ LCM ತಕೊಂಡು ಹೋಲ್ ಇಂಟು ಮಾಡಿದ್ರೆ ಅಲ್ಲೇ ಕ್ಯಾನ್ಸಲ್ ಮಾಡ್ಬೋದಲ್ಲ ಅಕ್ಕ ಯಾರಕ್ಕ ಅದು? ಸರ್? ವಂಶಿಕಾ. ಎಲ್ಲಿ LCM ಹೆಂಗ್ ತೆಗಿಯಕ್ ಬರ್ತದವ? ಅಡಿಷನ್ ಮತ್ತೆ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಮಾತ್ರ LCM ತೆಗಿಬೇಕು ಅಂತ ಹೇಳಿದೀನಿ. ಸರ್ 3ಗೆ 2ಗೆ ತಗೊಂಡು ಹೋಲ್ ಇಂಟು ಮಾಡಿದಾಗ ಅಲ್ಲೇ ಕ್ಯಾನ್ಸಲ್ ಆದಾಗ ವಂಶಿ ಒಂದು ಸತ್ಯ ನೆನ್ಪಿಟ್ಟಕ, ಇದು ತಪ್ಪು. ಸೊ ಎರಡು ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಫ್ರಾಕ್ಷನ್ಸ್ ಇತ್ತು ಅಂದ್ರೆ ನ್ಯೂಮರೇಟರ್ ಇರ್ತಕ್ಕಂಥ ಫ್ರಾಕ್ಷನ್ ಹಂಗೆ ಇರುತ್ತೆ. ಡಿನಾಮಿನೇಟರ್ ಇರ್ತಕ್ಕಂಥ ಫ್ರಾಕ್ಷನ್ ಇದೆಯಲ್ಲ, ಇಟ್ ಬಿಕಮ್ಸ್ ರೆಸಿಪ್ರೋಕಲ್. ಇದನ್ನ ಅರ್ಥ ಮಾಡ್ಕೊಳ್ರಿ. ಈಗ ಅದು ಬೇಡ ಅಂದ್ರೆ ಇನ್ನೊಂದು ಐಡಿಯಾ ಕೊಡ್ತೀನಿ. ಸಾನ ಎಲ್ಲಾರು ಕೇಳ್ಕೊಳ್ರಿ. ಈಗ ವಂಶಿ ಸಮಸ್ಯೆಯಿಂದ ಎಲ್ಲರಿಗೂ ಬಗೆಹರಿಸ್ಬಿಡ್ತೀನಿ, ಇನ್ನೊಂದ್ಸಲ ಬಗೆಹರಿಸ್ಬಿಡ್ತೀನಿ ನೋಡ್ರಿ. ಈಗ ನ್ಯೂಮರೇಟರ್ ಅಲ್ಲಿ ಮತ್ತೆ ಡಿನಾಮಿನೇಟರ್ ಎರಡು ಫ್ರಾಕ್ಷನ್ ಮಾಡ್ಕೊಂಡ್ವಿ, ಕೇಳ್ರಿ. ಈಗ ನ್ಯೂಮರೇಟರ್ ನಾನು ಕೇಳಿದ್ದೆ ಅಲ್ಲಲ್ಲ, ಇದನ್ನು ಮಾಡ್ತೀನಿ ತಡಿ, ಒಂದ್ ನಿಮಿಷ ಇಲ್ಲ. ಎಸ್ ಸರ್. ಅಲ್ಲಿ ಯಾಕ ಸುಮ್ನೆ ಕತ್ತೆ ಕೆಲಸ ಯಾಕೆ ಮಾಡಕ್ ಹೋಗ್ತೀಯ? ಹೇಳ್ತಲ್ಲ ಕತ್ತೆ ಕೆಲಸ ಅದು, ನಿನ್ಗೆ ಇದು ಬರಲ್ಲ ಅಂತ ಹೇಳ್ತಲ್ಲ. ಇಲ್ಲಿ ನೋಡ್ರಿ, ಈಗ ನಾನು ನ್ಯೂಮರೇಟರ್ ಒಂದು ಫ್ರಾಕ್ಷನ್ ಮಾಡ್ಕೊಂಡೆ, ಡಿನಾಮಿನೇಟರ್ ಒಂದು ಫ್ರಾಕ್ಷನ್ ಮಾಡ್ಕೊಂಡೆ ಅಂದ್ರೆ ನ್ಯೂಮರೇಟರ್ ಫ್ರಾಕ್ಷನ್ ಹಂಗೆ ಬರೀರಿ, ಡಿನಾಮಿನೇಟರ್ ಫ್ರಾಕ್ಷನ್ ಇದೆಯಲ್ಲ ಯು ಹ್ಯಾವ್ ಟು ಮೇಕ್ ಉಲ್ಟಾ ಪಲ್ಟಾ. ರಮೇಶ್ ವಿಚಾರ ಹೇಳ್ತಲ್ಲ ಉಲ್ಟಾ ಪಲ್ಟಾ. ಸೊ 1/9. ಸೊ ನೋಡ್ರಿ, 3 1s are 3 2s are. It is 3 3s are. It is 1/6. ಈಗ ಕ್ಲಿಯರ್ ಆತ? ಇನ್ನ ಕ್ಲಿಯರ್ ಆತದಲ್ವಾ? ಈಗ ಇದಂಗೆ ಮಾಡೋಣ. ನಿಮಿಷ ಲೇಟ್ ಆದ್ರೆ ಚಿಂತೆ ಅಲ್ಲ, ಪಕ್ಕ ಕಲ್ತು ಬಿಡ್ಬೇಕು ಈಗ. ಸೊ ವಾಟ್ ಈಸ್ B1? 5/3. ವಾಟ್ ಈಸ್ B2? -10. ಮೇಲೆ ಫ್ರಾಕ್ಷನ್ ನ್ಯೂಮರೇಟರ್ ಫ್ರಾಕ್ಷನ್ ಇದ್ದಾಗ
ಡಿನಾಮಿನೇಟರ್ನು ಫ್ರಾಕ್ಷನ್ ಮಾಡ್ಕೊಳ್ರಿ. ಫ್ರಾಕ್ಷನ್ ಹೆಂಗ್ ಮಾಡ್ಕೊಂತೀರಿ? ಯು ಕ್ಯಾನ್ ಪುಟ್ ದ 1 ಫಾರ್ ಡಿನಾಮಿನೇಟರ್. ಸೊ ಈಗ ನಾವು ರೈಟ್ 5/3 into it is ulta palta minus 1/10. 5 1s are 5 2s are. So minus 1/6. Omse A1/A2 is equal to B1/B2 not equal to consistent. Omshika ಸೆಕೆಂಡ್ ಅಲ್ಲಿ ಉಲ್ಟಾ ಮಾಡಿದಾಗ ಹೇಳವ -1/10 ಯಾಕೆ ಬಂತು? 10 1/-10 ನಾನು ಹೇಳಿದ್ದೀನಿ ಒಂದೇ ಮೈನಸ್ ಇದ್ರೆ ಅದನ್ನ ಯಾವಾಗ್ಲೂ ನ್ಯೂಮರೇಟರ್ ಬರೀತಿ ಅಂತ ಹೇಳಿದ್ದೀನಿ. ಹೇಳಿದ್ನೇ ಅಲ್ಲ ಸಾನ? ಹೇಳಿದ್ದೆ ಸರ್, ಅದು ನಾನು ಕ್ಯಾನ್ಸಲ್ ಮಾಡ್ತೀರಾ ಅಂತ ಹೇಳ್ಕೊಂಡಿದ್ದೆ. ಸಾನ ಇಲ್ಲಿ ಒಂದ್ ಮೈನಸ್ ಇದೆ, ಇಲ್ಲಿ ಒಂದ್ ಮೈನಸ್ ಇದೆ, ಇಲ್ಲಿ ಹೊಡಿಬೋದಿತ್ತು ಸಾನ. ಎಸ್ ಸರ್. ಈಗ ಬರ್ತಾತಾ? ಆ ಮೈನಸ್ ಬರ್ಲೇಬೇಕಲ್ವಾ ಸಾನ? ಎಸ್ ಸರ್. ಓಕೆ, ನೌ ಕ್ಲಿಯರ್. ವಂಶಿ ಸರ್ ಆ ಮೆಥಡ್ ಅಲ್ಲಿ ಮಾಡ್ರಿ ಹೆಂಗ್ ಗೊತ್ತಾ? LCM ತೆಗೆದಾದ್ಮೇಲೆ 2 3 6 is the LCM. ಮತ್ತೆ ಆ 6 ಈ ಕಡೆ ತರ್ಬೇಕು ನೀನು ವಂಶಿ. ಎಸ್ ಸರ್. 6 7 42 ಆಗುತ್ತಲ್ಲ, ಅದನ್ನೇ ಮಾಡ್ತೀಯಾ? ಹಿಂಗೆ ಮಾಡ್ತಿದಾರೆ ನಿಮಗೆ ಸ್ಕೂಲಲ್ಲಿ? ಎಸ್ ಸರ್. ಬೇಡ, ಅದು ಲೆಂತಿ ಪ್ರೊಸೆಸ್, ಅದು ಈಸಿ ಆಗುತ್ತಲ್ಲ. ಇದು ಇಲ್ಲಿ ಒಂದೇ ಒಂದ್ ಸ್ಟೆಪ್ ಏನಪ್ಪ ಅಂದ್ರೆ ಡಿನಾಮಿನೇಟರ್ ಒಂದ್ ಹಾಕೋಣದಷ್ಟೇ. ಇದ್ ಕಷ್ಟನಾ ವಂಶಿ? LCM ತಗೊಳೋದ್ ಕಷ್ಟನೋ ಈಸಿನೋ? ಈ ಡಿನಾಮಿನೇಟರ್ ಒಂದ್ ಹಾಕೋಣದ್ ಈಸಿನೋ? ಸರ್ ಒಂದ್ ಹಾಕೋಣದು ಈಸಿ. ಮತ್ತೆ ಯೋಚನೆ ಮಾಡವ. ಸೃಷ್ಟಿ ನಿಮ್ಗೆ ಹೆಂಗ್ ಮಾಡ್ಸಿದ್ದಾರೆ? PS ಸರ್ ನೀವು ಮಾಡ್ಸಿರಂಗೆ ಮಾಡ್ಸಿದ್ದಾರೆ. ವೆರಿ ಗುಡ್. ಸಾನ ನಿಮಗೆ? ನಮಗೂ ಅಷ್ಟೇ. ಹಿಂಗೇನಾ? ಎಸ್ ಸರ್. ವಾಗ್ದೇವಿಯರು? ಸೇಮ್. ನಿಖಿತಾ ನಿಮಗೆ? ನೀವು ಮಾಡ್ಸಿರೋ ಮೆಥಡ್. ವೆರಿ ಗುಡ್. ಚಿತ್ರಹಳ್ಳಿಯರಿಗೆ? ಸರ್ ನೀವು ಮಾಡ್ಸಿರೋ ಮೆಥಡ್. ಓಕೆ. ಅತಣ್ಯರಿಗೆ? ಅತಣ್ಯರಿಗೆ? ಅತಣ್ಯ 3 ದಿನದಾಗೆ ಒಂದು ಕಿವಿ ಕೇಳಲ್ಲ. ಓಕೆ, ಬೇರೆ ಮೆಥಡ್ ಸರ್. ಆ ಭಾವನಂಗ್ ಒಂದು ಅವಲಕ್ಕಿ ತಿಂದು 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 ಕಿವಿ ಕ್ಯಾಪ್ ಹಾಕೋದು ಬಿಡ ತೊಡೋದು ನೋಡು. ಲಾಂಛನ ರಚನಾ ಒಂದನ ನಾವಿಷ್ಟು ಮಾತಾಡ್ತಿದೀವಿ, ಅವಳಿಗೆ ಸುಮ್ಮನೆ ಕೂತ್ಕೊಂತೈತೆ. ಅವಲಕ್ಕಿ ಬಾಯಾಗ ಅವಲಕ್ಕಿ ಅದಾಗ ಮಾತಾಡ್ರಿ ಎಲ್ಲಿ ಗೊತ್ತಾಗತ್ತಂತ ಹೇಳಿ ಬೆಳಕಾಳು ಅದಕ್ಕೆ ಸುಮ್ಮನೆ ಮೆಲ್ಕಾಡ್ತದಾಳೆ. ಪಾಪ ಅವಳು ತಪ್ಪಿಲ್ಲ, ಪಾಪ ಅವ್ರ ತಾಯಿ ಒಬ್ಳೆ ಮಗಳು, ಚೆನ್ನಾಗಿರ್ಲಿ. ನಾಳೆ ಮಾಡ್ಕೊಡ್ರಿ ಹರ್ಷಿತಾ, ನಾಳೆ ಹೆಂಗೋ ಏನೋ ಗೊತ್ತಿಲ್ಲ, ಇವತ್ತೇ ತಿಂದ್ಬಿಡ್ಲಿ. ಏನ್ ಮಾಡ್ತಿ ಪ್ರೀತಿ? ವಂಶಿಗೆ ಅವ್ರಮ್ಮನ ಹಂಗೆ ತಿನ್ನಿಸ್ತಾ ಇದಾರೆ. ಪಕ್ಕದಾಗ ಹಿಂಗೆ ಹರ್ಷಿತಾ ಪಕ್ಕದಾಗ ಹಿಂಗ್ ಇಟ್ಕೊಂಡಿರ್ತಾಳಂತ ಅವ್ರಮ್ಮ, ನನ್ ತಂಗಿ ಅಲ್ಲ ಹಿಂಗೆ. ಸಾನಾ ML ಸಾನಾ MA ಸಾನಾ ಎಲ್ಲೋ ಅವ್ರಮ್ಮ ಹಿಂಗ್ ತಿನ್ನಿಸ್ತಿರ್ತಾಳೆ. ಅವಳು ಹಿಂಗ್ ಬರ್ಕೊಂಡಿರ್ತಾಳೆ. ಇವಳು ಏನ್ ಪ್ರೀತಿ ನೋಡು, ತಾಯಿ ಪ್ರೀತಿ. ಸೃಷ್ಟಿಗೂ ಹಂಗೆ, ಬಟ್ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರ ತಂಗಿಗೆ ಒಂದ್ ಇರ್ತಾಳೆ ಅಷ್ಟೇ. ವಂಶಿ ಇನ್ನು ಗೇಟ್ ಅವಳು ಅಲ್ಲಿ ಒಳಗ್ ಅದಳ ಅಂದ್ರೆ ಗೇಟ್ ಇಂದ ನಿಂಗ್ ಕೈ ಹಿಡ್ಕೊಂಡ್ ಹೋಗಿರ್ತಾಳಂತೆ. ಕೇರಳ ಯಾಕೆ ಹಿಂಗೆ ನಿಮ್ ಹುಡುಗಿ ಹಿಂಗ್ ನಮಸ್ಕಾರ ಮಾಡ್ಕೊಂಡ್ ಬರ್ತಾಳೆ, ನಿಮ್ ಹುಡುಗಿ ಯಾಕೆ ನಮಸ್ಕಾರ ಮಾಡ್ಕೊಂಡ್ ಬರ್ತಾಳೆ ಕೇರಳ ಕೇಳ್ತಾರಂತ ಅವ್ರಮ್ಮಗೆ. ಇಲ್ಲ, ಬೆಳಗ್ಗಿಂದ ಬಸ್ನೆ ಕುತ್ಕೊಂಡ್ ಕೈ ನೋವಾಗಿರುತ್ತಲ್ಲ ಹಿಂಗ್ ಹಿಡ್ಕೊಂಡ್ ಬರ್ತಾಳಂತ. ಅಲ್ಲೂ ಮಗಳು ಸೇವ್ ಮಾಡ್ತಾರ ನೋಡ್ರಿ ತಂದೆ ತಾಯಿಗಳು. ಸರ್ ಚಿತ್ರಹಳ್ಳಿ ಲಾವಣ್ಯ ಅದಲ್ಲ, ಅವ್ರ ತಮ್ಮಗ ಹಂಗೆ ಕುತ್ಕೊಂತಾಳಂತೆ, ನಿಂತ್ಕೊಂತಾಳ ನೋಡು.
ನೀನ್ ಹಿಂಗೆ ಸ್ಟ್ಯಾಂಡ್ ಆಫ್ ಆನ್ ದಿ ಬೆಂಚ್ ಅಂದ್ರೆ ಹಂಗೆ ಮಂಚದ ಮಗ ನಿಂತ್ಕೊಂಡ್ಬಿಡ್ತಾವಂತೆ. ಇವನ್ ದಿದ್ಗಿ ಒಬ್ಬನೇ, ಇವನು ಮತ್ತೆ ಇವನ್ ಲಿಖಿತ ಲಾಡು ಲಿಖಿತ ಒಬ್ಬನೇ, ಅವ್ರೇನು ಮಾತಾಡಂಗೆ ಇಲ್ಲ, ಅವ್ರದೇ ರಾಜ್ಯಭಾರ. ಓಕೆ, ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಓಕೆ, ಅದ್ ಬಿಟ್ಬಿಡಿ ಸಾಕು, ಅದು ಇಟ್ ಈಸ್ ಫಾರ್ ಟೈಮ್ ಪಾಸ್. ಸೊ A1/A2 ಬರ್ದಾದ್ಮೇಲೆ ನ್ಯೂಮರೇಟರ್ ಫ್ರಾಕ್ಷನ್ ಬಂತು ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಒಂದೇ ಟರ್ಮ್ ಇತ್ತು ಅಂದ್ರೆ ಆ ಡಿನಾಮಿನೇಟರ್ ಟರ್ಮಿಗೆ ಒಂದು ಡಿನಾಮಿನೇಟರ್ ಹಾಕ್ತಾ ಇದ್ರಿ ನೀವೇ, ಆವಾಗ 2 ಫ್ರಾಕ್ಷನ್ ಆಗುತ್ತೆ. ನ್ಯೂಮರೇಟರ್ ಅಲ್ಲಿ ಇರೋ ಫ್ರಾಕ್ಷನ್ ನ ಫಸ್ಟ್ ಬರೀರಿ, ಡಿನಾಮಿನೇಟರ್ ಅಲ್ಲಿ ಇರೋ ಫ್ರಾಕ್ಷನ್ ನ ಉಲ್ಟಾ ಪಲ್ಟಾ ಮಾಡ್ರಿ ಅಷ್ಟೇಯಾ. ರೆಸಿಪ್ರೋಕಲ್ ಅಂತ ಕರಿತೀವಿ ಅದಕ್ಕೆ, ರೆಸಿಪ್ರೋಕಲ್. Numerator becomes denominator, denominator becomes numerator. So clear? ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ಗೆ. ಹೋಗೋಣ ಬೇಡ? ಇಲ್ಲೇ ಇರೋಣ. ಬರ್ಕಾಡ್ರಿ ನೆಕ್ಸ್ಟ್ ಪ್ರಾಬ್ಲಮ್. x minus 3y is equal to 11 minus 10x plus 6y is equal to minus 22. So now write down the values of A1, B1, C1. Nikita bari adyak ಬರ್ತಿಂತಿ ನೀನು ಸೌಂದರ್ಯ ಸ್ಕೂಲ್ ಆಗೆಲ್ಲ ಹೇಳ್ಬಿಡ್ತಾಳೆ ನೋಡಕ್ಕೆ. So what is A1? 5. What is B1? Minus 3. What is C1? 11. Okay. What is A2? minus 10. Equation 1, equation 2 ಕರ್ಕೊಂಡ್ರೆ ಯಾವಾಗ A1, A2 ಕಂಡುಹಿಡಿಯಕ್ಕೆ ಈಸಿ ಆಗ್ತದೆ. A2 is minus 10. B2 is 6. C2 is minus 22. So now find out the A1/A2. What is A1/A2? 5 by minus 10. So ಸಹನ ನೋಡ್ರಿ, ಇಲ್ಲಿ ಮೈನಸ್ ಒಂದೇ ಇರೋದ್ರಿಂದ ಮೈನಸ್ ಅನ್ನ ನ್ಯೂಮರೇಟರ್ ಬರೀತೀನಿ. 5 1s are 5 2s are, it is minus 1/2. Vamshi, B1/B2 is equal to minus 3/6. 1 2, it is minus 1/2. A1/A2, B1/B2 are both are equal. You can go for next step. C1/C2. What is C1/C2? 11 by minus 22. Now write in minus in numerator. 11 ones are 11 twos are minus 1/2. ಯಾವ ಕಂಡೀಷನ್? A1/A2 is equal to B1/B2 is equal to C1/C2. ಇದೇ ಕಂಡೀಷನ್ ನಲ್ಲೂ ಸಹ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಏನಾಗಿರ್ತವೆ? ಕನ್ಸಿಸ್ಟೆಂಟ್ and coincidence. ಸಿಂಚು ಪ್ರಾರ್ಥನೆ ಹೇಳಿದಾಳೆ. ಸರ್ ಅವಳಿಗೆ ಹುಷಾರಿದ್ದಿದ್ದಿಲ್ಲ ಸರ್, ಸ್ಕೂಲಿಗೂ ಟೆಸ್ಟಿಗೆ ಅಷ್ಟೇ ಬಂದೋದ್ಲು ಸರ್. ನಾಳೆ FA3 ಟಫ್ ಇರೋ ಸಬ್ಜೆಕ್ಟ್ ಇರ್ಬೇಕು. FA1 ಅದಕ್ಕೆ ಎಸ್ಕೆ ಕೊಡ್ತಾಳೆ. ಮುಗೀತು ಸರ್ FA1 ಅಲ್ಲಿ. ಮುಗಿತಲೆಯಾ? ಎಸ್ ಸರ್. ಓಕೆ. ಅರ್ಷಿತಾ ನಿಮ್ದು ಯಾವ FA? ಸರ್ ನಮ್ಗೆಲ್ಲ FA2 ಮುಗೀತು ಸರ್. FA2 ಎಸ್ ಸರ್. ಅದೇ ಬಸ್ನಾಗೆ ಮುಂಚೆ ಹೋಗ್ಬೇಕು ಅಂದ್ರೆ ಬಸ್ನಾಗ ಮುಂದ್ ಕುತ್ಕೊಂತಾರಲ್ಲ, ಹಂಗ್ ನೀವ್ ಮಾಡ್ತಿರ್ಲಿ. ಅದ್ಯಾಕ್ ಟೈಮ್ ಬಿಟ್ಬಿಟ್ಟು FA1 FA2 ಮಾಡ್ತೀರಿ ನೀವು?
ಸರ್ ಸರ್ ನಮ್ದು FA2ನೇ ಸರ್. ಏ ಲಾಲ್ ಪ್ರಸಾದ್ ಕೂಡ ನೀವೇನು ನಿಮ್ ಸ್ಕೂಲ್ಗಳು ಏನ್ ಸರಿ ಇದಾವಿಲ್ಲ? ಸರಿ ಇದಾವೆ ಸರ್. ಅಲ್ಲ ಯಾಕೆ ನೆಕ್ಸ್ಟ್ ಮಂತ್ ಎಂಡಿಂಗ್ ಸೆಪ್ಟೆಂಬರ್ ಫಸ್ಟ್ ವೀಕ್ SA1. SA1 ನಿಮ್ CBSE ಅಲ್ಲ ಹಂಗಾಗಿ. ಸೊ ಕನ್ಸಿಸ್ಟೆಂಟ್ 2 ಕಂಡೀಷನ್ ಆಗುತ್ತೆ, ನೆನಪಿದೆಯಾ? ಒಂದು A1/A2 is not equal to B1/B2 ಆದ್ರೆ ಕನ್ಸಿಸ್ಟೆಂಟ್. 3 ಈಕ್ವಲ್ ಆದ್ರೂ ಕನ್ಸಿಸ್ಟೆಂಟ್. 2 ಈಕ್ವಲ್ ಇದ್ದು ಥರ್ಡ್ಗೆ ನಾಟ್ ಈಕ್ವಲ್ ಇದ್ರೆ ಪ್ಯಾರಲಲ್. ನೆನಪಿದೆಯಾ? ಸ್ಥಾನ ನೋಡ್ತಾ ಇದ್ದಾಳದ್ನ. ಹೌದು ಮಾಸ್ಟರ್ ಬರ್ದಿರ ಸರಿನೋ ಇಲ್ಲೋ? ಟೇಬಲ್ ನೋಡಕ್ಕ ನನಗೆ ಗೊತ್ತಾಗತ್ ಕಣಕ್ಕ. ನಾನು 30 ವರ್ಷ ನಿಮ್ ಮನೆಗೆ ನಿಮ್ಮ ಅಮ್ಮ ಅನ್ನ ಮಾಡ್ಬೇಕಾದ್ರೆ ಎಲ್ಲ ಅಗಳು ಈಚಿಗೆ ನೋಡಲ್ಲ, ಒಂದೇ ಅಗಳು ಈಚಿಗೆ ನೋಡೋದು. ಅನ್ನ ಆಗಿತ್ತಿಲ್ಲ ಅಂತ ಪಟ್ ಅಂತ ಹೇಳ್ತಾರೆ. ಹಂಗೆ ನೀವು ಮಾಡಲ್ಲ ಸರ್, ಹಂಗೆಲ್ಲ ಮಾಡಲ್ಲ. ಮಾಡು, ತಪ್ಪೇನೈತೆ? ಪ್ರತಿ ಅನ್ನನು ಅಗಳು ಈಚಿಗೂ ಉಣ್ಣಕ್ ಬರಲ್ಲ ನಾಷ್ಟೆಯ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಏನು? 4/3 x plus 2y is equal to 8. ಮತ್ತೇನದು? 2x plus 5y 3y 3y sir. 2x plus 3y is equal to 12. So now cut as equation 1, equation 2. So now write A1 is 4/3, B1 is 2, C1 is 8, A2 is 2, A2 is 3, C2 is 12. So now write A1/A2. So now write 4/3. It is divided by 2. So numerator already fraction ಇದೆ ಅಂದ್ರೆ ಡಿನಾಮಿನೇಟರ್ ಫ್ರಾಕ್ಷನ್ ಮಾಡ್ಕೋಬೇಕು ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥ ನ್ಯೂಮರೇಟರ್ ಗೆ ಡಿನಾಮಿನೇಟರ್ ಒಂದು ಹಾಕಬೇಕು. ಅವಾಗ ಉಲ್ಟಾ ಪಲ್ಟಾ ಮಾಡೋಣ. 4/3 it is into 1/2. 2 1 the 2 2 the it is 2/3. 2/3. Now write B1/B2. What is B1/B2? B2 is 2, B1 is 2, B2 is 3. It is 2/3. Both are same. Yes, You can sir. go for third condition. Yes sir. C1/C2. Okay. 8/4 2 the 4 3 the 2/3. Both are same. ಹೌದಲ್ವಾ? So A1/A2 ನಾನು ಪಕ್ಕಕ್ಕೆ ಬರೀತೀನಿ ಅಂತ ನೀವು ಪಕ್ಕಕ್ಕೆ ಬರ್ಕೊಂಡ್ಬಿಟ್ಟಿರಿ. B1/B2 is equal to C1/C2. ಏನು? Consistent. ಸರ್ ಆ ಟೇಬಲ್ ನ ಕೇಳ್ತೀನಿ ಅಂದಿದ್ರಿ. ಕೇಳ್ಬೇಕು, ನೀವು ಸಿಗಲ್ಲ ನನಗೆ. ಈಗ ಕೇಳಿ ಅಲ್ಲಿ ನೋಡ್ಕೊಂಡು ಹೇಳ್ತೀರಿ, ಮತ್ತು ಅದು ಗೋಡಿ ಗಂಟಿಸ್ಕೊಂಡು ಇರ್ತೀರಿ. ಹಿಂಗ್ ನೋಡಿ ಹಿಂಗ್ ಸ್ಟ್ರೈಟ್ ನೋಡ್ಕೊಂಡು ಹೇಳೋ ಅಂತಂದ್ರೆ ಗೋಡೆ ಗಂಟಿಸ್ಕೊಂಡು ಇರ್ತೀರಿ. ಎಲ್ಲವನ್ನೆಲ್ಲ ಯೋಚನೆ ಮಾಡಿದ್ದೀನಿ. ಹಿಂದಕ್ ತಿರುಗಿ ನೋಡೋ ಹೇಳೋ ಅಂತಂದ್ರೆ ಅಲ್ಲೊಂದು ಅಂಟಿಸಿರ್ತೀರಿ. ಇಲ್ಲ ತಮ್ಮಗಳ ಕೈ ಕೊಟ್ಟಿರ್ತೀರಿ. ಯಾಕೆಂದ್ರೆ ನಾವು ಕರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿದ್ವಲ್ಲ, ಎಕ್ಸಾಮ್ ಮಾಡಿದಾಗ ಇದೇ ಕೆಲಸ. ಸೊ now it is over. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಪ್ಪ, ನಾನು ಹೇಳ್ಕೊಡಕ್ ರೆಡಿ ಇದ್ದೀನಿ. ಸುಮ್ಮನೆ ಕೂರ್ಬೇಡ್ರಿ. ನಿಮ್ಮ 1 ಗಂಟೆ ಟೈಮು, ನನ್ನ 1 ಗಂಟೆ ಟೈಮ್ ಸಕ್ಸಸ್ ಆಗ್ಬೇಕು ಅಂದ್ರೆ ಇಬ್ಬರು ಇಂಟ್ರಾಕ್ಷನ್ ಆಗ್ಬೇಕು.
ಜ್ಯೋತಿ ಅಮ್ಮ ಬಂದ್ರೇನೆ? ನೋ ಸರ್. ನಿನ್ನೆ ಅನ್ನೋ ನೀನೇ ಮೇನ್ ಹೆಡ್ ಕುಕ್ ಈಗ. ಅಜ್ಜಿ. ಅದೇ ಅಸಿಸ್ಟೆಂಟ್ ಅಜ್ಜಿ ಏನವ, ನೀನ್ ಹೇಳಿದೆ ಮಾಡ್ಬೇಕಲ್ಲವ. ಎಷ್ಟ್ ಜನ ತಮ್ಮರು ತಂಗಿಯರಿದ್ದಾರೆ ಈಗ? ಎಷ್ಟ್ ಜನಕ್ಕೆ? ಸಾನಂಗೆ ತಂಗಿ ಇದ್ದಾಳೆ. ಯಾರಿಗೆ? ಏನ್ ಮಾಡ್ತಾನ ತಮ್ಮ? ನೆಕ್ಸ್ಟ್ ನಿಕ್ಕಿತಂಗೆ ಯಾರು ಇಲ್ಲ. ಭಾವನಂಗ ಅವ್ರ ಅಣ್ಣ ತಲೆ ಮೇಲೆ ಹೊಡಿಯಕ್ಕೆ. ಒಂದನಂಗೆ ಅಣ್ಣ ಸರ್. ಏನು ಏನ್ ಓದ್ತಾನೆ? ಡಿಗ್ರಿ ಸರ್. ವೆರಿ ಗುಡ್. ಸಿಂಚು ನೀನ್ ಒಬ್ಳೇನಾ? ಕಟಾಣಿ ಕರ್ಬೂಜ ಅಕ್ಕದಾಳ ತಲೆ ಮೇಲೆ ಹೊಡಿಯಕ್ಕೆ. ಇಲ್ಲ ಸರ್ ಹಂಗೆಲ್ಲ ಹೊಡಿತಾನೆ. ಓಕೆ, ಯು ಕ್ಯಾನ್ ಗೋ ಫಾರ್ ಫೋರ್ತ್ ಹೆಡ್ಡಿಂಗ್. ಫೋರ್ತ್ ಹೆಡ್ಡಿಂಗ್ ನ ಬರ್ಕೊಳ್ಳಿ. ಸೌಂದರ್ಯ ಗ್ರಾಫ್ ಅಂತಾನೆ. ಗ್ರಾಫ್ ಹೌದು. ಅದು ಓದ್ರಿ, ಲೆಕ್ಕ ಓದಿರ್ ಗೊತ್ತಾಗತ್ತವ ನಿಮಗೆ. ಅದನ್ನ ಟೆಸ್ಟ್ ಮಾಡ್ದಲ್ಲಿ ಹೆಂಗ್ ಮಾಡ್ತೀರಿ ನೀವು? ಈಗ ನಾನು ಹೇಳದ್ ಕೇಳ್ರಿ. ಈಗ ಈ ಟೆಸ್ಟ್ ಮಾಡಿದ್ರೆ ನಾವು ಗ್ರಾಫಿಕಲಿ ಸಾಲ್ವ್ ಮಾಡ್ರಿ ಅಂತಂದ್ರೆ ಅಲ್ಲಿ ಏನ್ ಹೇಳಿದಾನೆ? ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಇಫ್ ಕನ್ಸಿಸ್ಟೆಂಟ್ ಆದ್ರೆ obtain the solution by graphically. ಆ ಕೊಟ್ಟಿರೋ ಈಕ್ವೇಷನ್ಸ್ ಕನ್ಸಿಸ್ಟೆಂಟ್ ಅಂತ ಆದ್ರೆ ಆ ಎರಡು ಈಕ್ವೇಷನ್ ನ ಸಾಲ್ವ್ ಮಾಡಿ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಕಂಡುಹಿಡಿಬೇಕು ಬೈ ದಿ ಮೆಥಡ್ ಆಫ್ ಗ್ರಾಫ್. ಸೊ ನಾವು ಕ್ಲಿಯರ್? ಯಾವ ಮೆಥಡ್ ಇಂದ ಕಂಡುಹಿಡಿಬೇಕು? ಗ್ರಾಫ್ ಮೆಥಡ್ ಇಂದ ಕಂಡುಹಿಡಿಬೇಕು. ಯಾವಾಗ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್. ಸೊ ನಾವು ಏನ್ ಮಾಡ್ಬೇಕೀಗ? ಮಾಮೂಲಿ ಎಕ್ಸರ್ಸೈಸ್ ಅಲ್ಲೇ ಮಾಡ್ಬೇಕು. ಅವು ಕನ್ಸಿಸ್ಟೆಂಟ್ ಹೌದಾ ಅಲ್ಲ ನೋಡ್ಬೇಕು. ಕನ್ಸಿಸ್ಟೆಂಟ್ ಆದ್ರೆ ಆ ಕಡೆಗೆ ಎತ್ಕೋಬೇಕು ಅವ್ರನ್ನ. ಇನ್ಕನ್ಸಿಸ್ಟೆಂಟ್ ಆದ್ರೆ ಅವ್ನ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲೇ ಬಿಟ್ಬಿಡ್ರಿ. ನಿಮ್ ಪಾಪ ಹೋದ್ರೆ ಕರ್ಕೊಂಡು ಹೋಗ್ರಿ, ಬೇರೆಯವ್ರ ಪಾಪ ಹೋದ್ರೆ ಅಲ್ಲಿ ಬಿಡ್ರಿ. ಈಗ ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ರಿ. ಈಗ x plus y is equal to 5. 2x plus 2y is equal to 10. Equation 1, equation 2. Equation 1, equation 2. ಹಲೋ, ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡು. ಆಯ್ತು ಹೋಗವ, ನೆಫೆ ಹೋದಾಗವ. ಆಯ್ತವ ಆಯ್ತು. ಅಶಿತಾ ನಾನು ಹೇಳಿಲ್ಲ ವಂಶಿ ಹೋಕಳಂತ? ಸರ್ ಓದ್ಲಾ? ಓದ್ಲ. ಸೊ ಈಗ A1 is 1, B1 is 1. ನಿಖಿತಾ A1 X ಅಂತ ತಗೋಬೇಕಾ 1 ಅಂತ ತಗೋಬೇಕಾ? ನಿನ್ನೆ ಕೇಳಿದ್ದಲ್ಲ. A1 X ಪಕ್ಕ ಏನಿಲ್ಲ ಅಂದ್ರೆ 1, B1 ಅಂದ್ರೆ Y ಪಕ್ಕ ಏನಿಲ್ಲ ಅಂದ್ರೆ 1, C1 is 5, A2 is 2, B2 is 2, C2 is 10. So A1 by A2 is equal to 1 by 2. So next
B1 by B2 is equal to 1 by 2. C1 by C2 is equal to 5 by 10. It is 1 by 2. Both are same. A1 by A2 is equal to B1 by B2 is equal to C1 by C2. ಏನೋ ಕನ್ಸಿಸ್ಟೆಂಟ್ ಅಂದ್ರೆ ಈ ಲೆಕ್ಕನ ಗ್ರಾಫ್ ಅಲ್ಲಿ ಬರ್ಕೊಳ್ರಿ. ಈಗ 4th ಹೆಡ್ಡಿಂಗ್ ಅಲ್ಲಿ ಒಂದೇ ಲೆಕ್ಕ ಅಂತ ಬರ್ಕೊಳ್ರಿ, ಅದು ಗೊತ್ತಾಗುತ್ತೆ ನಿಮಗೆ. ಆನ್ಸರ್ ಮತ್ತೆ ಬರೀಬೇಕಾ ಗ್ರಾಫ್ ಅಲ್ಲಿ? ಇದು ಬರೆಯೋದ್ ಬೇಡ ನೀವು. ಅಲ್ಲಿ 4th ಅಲ್ಲಿ ಒಂದನೇದು ಯಾಕೆ ಒಂದನೇದಲ್ಲಿ ತಗೊಂಡಿವಿ ಅಂದ್ರೆ 4th ಅಲ್ಲಿ ಒಂದನೇದು ಇದೆಯಲ್ಲ ಕನ್ಸಿಸ್ಟೆಂಟ್ ಆದ್ರೆ ಮಾತ್ರ ಗ್ರಾಫಿಕಲಿ ಸಾಲ್ವ್ ಮಾಡ್ರಿ ಅಂತ ಹೇಳಿದಾನೆ. ಲೆಕ್ಕ ಬರ್ಕೊಳ್ರಿ. ಇದನ್ನ ಬರ್ಕೊಂಡಾದ್ಮೇಲೆ ಈ ಎರಡು ಈಕ್ವೇಶನ್ ನ ಗ್ರಾಫ್ ಅಲ್ಲಿ ಬರ್ಕೊಳ್ರಿ. x plus y is equal to 5, 2x plus 2y is equal to 10. ಅದನ್ನ ಗ್ರಾಫ್ ಅಲ್ಲಿ ಬರ್ಕೊಳ್ರಿ. ಸೌಂದರ್ಯ ಸರ್ ಎಲ್ಲಿದ್ಯವ? ಇದೀನಿ ಸರ್. ಇಕ್ಕಿತ್ತಂದ್ರೆ ಬೋಟಿ ಕೊಟ್ಟದ್ಲ ಸ್ಕೂಲಾಗೆ? ಇಲ್ಲ ಸರ್, ಬೋಟಿ ತಿನ್ನಲ್ಲ. ಹೌದೇನೋ? ನಮ್ ಸ್ಕೂಲಾಗ ಎಲ್ಲಾ ಹುಡುಗಿರು ತಿಂತಾರವ. ಬೋಟಿ ತಿಂತಾಳೆ ಡೈಲಿ. ಮತ್ತೆ ನೋಡು ಹೇಳ್ತದ ಹೇಳಕ್ಕೆ. ಸರ್ ಅವಳು ತಿಂತಾಳೆ, ನಾನ್ ತಿನ್ನಲ್ಲ. ಸರ್ ಇಬ್ರು ದಿನ 5 ರೂಪಾಯಿ ಇಸ್ಕೊಂಡು ಹೋಗಿ ಬೋಟಿ ಹೆಂಗ್ ಬಂದವು? ಎಷ್ಟು ರೂಪಾಯಿ ಒಂದ್ ಬೋಟಿ? ಸರ್ ನಿಖಿತನ್ ಕೇಳ್ರಿ ಸರ್, ಹೇಳ್ತಾಳೆ. 2 ರೂಪಾಯಿ ಒಂದ 1 ರೂಪಾಯಿ ಒಂದ? ಒಂದ್ ರೂಪಾಯಿ. ಲೆಕ್ಕ ಬರ್ಕೊಳ್ರಿ. ಬರ್ಬೇಕಾ? ಗ್ರಾಫಿ ತಗೊಂಡ್ರ? ಗ್ರಾಫಿ ಬರ್ಕೋಬೇಕು ಅಂತ ಹೇಳಿದೀನಿ. ಈಕ್ವೇಶನ್ 1 2 ನ ಗ್ರಾಫಿ ಬರ್ಕೋಬೇಕೀಗ. ಬರ್ಕೊಂಡ್ವಿ ಸರ್. ಬರ್ಕೊಳ್ರಿ. ಸಮಾಧಾನ ಇರಕ್ಕ ಹರ್ಷಿತಕ್ಕ. ನೀವು ಸೆಂಟ್ರಲ್ ನವರು, ನಾವು ಸ್ಟೇಟ್ ಅವರು. ನಾವು ಸೆಂಟ್ರಲ್ ಜೊತೆಗೆ ಉರಿಬೇಕು, ಸ್ಟೇಟ್ ಅವ್ರ ಜೊತೆಗೂ ಉರಿಬೇಕು. ಇದಾಯ್ತೇನ್ ನಮ್ಮೇನರ್ದವಾ? ಕನ್ಸಿಸ್ಟೆಂಟ್ ಅಂತ ಎಲ್ಲ ಬರ್ಕೊಂಡ್ರ ಭಾವನಾ? ಭಾವನಾ ಎಸ್ ಸರ್ ಬರ್ಕೊಂಡಿನಿ. ಗ್ರಾಫಿ ಬರ್ಕೊಂಡೆ ಮತ್ತೀಗ? ಹಾ ಸರ್ ಗ್ರಾಫಿ ಬರ್ಕೊಂಡ? ಈ ಲೆಕ್ಕಗಳನ್ನ ಗ್ರಾಫಿ ಬರ್ಕೊಂಡಿದ್ಯಾನಮ್ಮ ಭಾವನಾ? ಹಾ ಸರ್. ಗ್ರಾಫಿ ಬರ್ಕೊಂಡ ಮತ್ತೆ? ಇಲ್ಲ ಸರ್, ಗ್ರಾಫಿಕ್ ಬರ್ಕೊಂಡಿಲ್ಲ. ಲಾಲ್ ಬಸಕ್ಕ ಮತ್ತೆ ಇಟ್ಟದಂಕ ನಾನು ಕತೆ ಹೇಳಿದ್ನ ನಾನು. ಇಲ್ಲಿ ಕನ್ಸಿಸ್ಟೆಂಟ್ ಅಂತ ಆದ್ಮೇಲೆ ಅದಕ್ಕೆ ಹೇಳೋದ್ ನೀನು. ನಾನು ಅದಕ್ಕೆ ನೀನು ವಿಡಿಯೋ ಮೀಟ್ ಮಾಡ್ಕೊಂಡ್ರೆ ಹಿಂಗ ಆಗ್ತದ ನೋಡಿ, ಹೇಳ್ತೀನಿ ಕೇಳು. ಆ ಕಡೆ ಈ ಕಡೆ ನಾನು ಯಾಕೆ ವಿಡಿಯೋ ಆನ್ ಮಾಡ್ಕೊಳಕ್ ಹೇಳ್ತೀನಿ ಅಂದ್ರೆ, ನನ್ ಕಡೆ ನೋಡ್ತಾ ಇದ್ರೆ ನೀವು ಆ ಕಡೆ ಈ ಕಡೆ ನೋಡಕ್ ಬಿಡಲ್ಲ. ನೀವ್ ಯಾವಾಗ ವಿಡಿಯೋ ಮೀಟ್ ಮಾಡ್ಕೊಂತೀರೋ ಕಾನ್ಸಂಟ್ರೇಷನ್ ಹೋಗುತ್ತೆ. ಎಲ್ಲರಿಗೂ ಹೇಳೋದಷ್ಟೇ, ನೀವ್ ಯಾವಾಗ ಇಲ್ಲಿ ಇರ್ತೀರಿ ಆ ಕಡೆ ಈ ಕಡೆ ತಿರುಗಿದ ತಕ್ಷಣ ನಾನೇ ಬೈದ್ಬಿಡ್ತೀನಿ. ಅವಾಗ ನೀವು ಇಲ್ಲಿ ಬಂದ್ಬಿಡ್ತೀರಿ. ವಿಡಿಯೋ ಮೀಟ್ ಮಾಡಿದ ತಕ್ಷಣ ಹೆಂಗದ್ರು ಸರ್ ನೋಡಲ್ಲ ಅಂತ ಹೇಳೋದು. ಅಲ್ಲಿ ಆ ಮೈಕು ಮ್ಯೂಟ್ ಆಗಿರುತ್ತೆ. ಅಮ್ಮನ ಜೊತೆಗೋ ತಮ್ಮನ ಜೊತೆಗೋ ಅಣ್ಣನ ಜೊತೆಗೋ ಮಾತಾಡೋದು. ಹರ್ಷಿತಾ ಆನ್ ಮಾಡಿ ವಿಡಿಯೋನ. ಈಗ ಫಸ್ಟ್ ಈಕ್ವೇಶನ್ ತಗೊಂತೀನಿ ನಾನೀಗ. x plus y is equal to 5. ಈ ಈಕ್ವೇಶನ್ ತಗೊಂಡು ಒಂದು ಟೇಬಲ್ ರೆಡಿ ಮಾಡ್ಬೇಕು ಹರ್ಷಿತಾ. ಸೊ ಈಗ ಹೆಂಗ್ ರೆಡಿ ಮಾಡ್ಬೇಕು ಅಂತ ನೋಡೋಣ. 5 minus y.
ಎಕ್ಸ್ ವೈ. ಈಗ y ಗೆ ವ್ಯಾಲ್ಯೂ ಕೊಡ್ಬೇಕು, x ಗೆ ವ್ಯಾಲ್ಯೂ ಕೊಡ್ಬೇಕಾ? ವೈಗೆ ಯಾಕೆ ಹೇಳ್ರಿ? ನಮಗೆ ಬೇಕಾಗಿರೋದು x ವ್ಯಾಲ್ಯೂ. y ಗೆ ನಾವ್ ಏನಾರ ಕೊಟ್ಕೊಂಡ್ರಿ x ವ್ಯಾಲ್ಯೂ ಬರ್ತದ ಮಾಡೋಣ. ಫಸ್ಟ್ 0 ಕೊಡೋಣ. x is equal to 5 minus 0. x is equal to 5. ಯಾರೇ ಪಿಂಚ್ ಆಫ್ ಮಾಡ. y is equal to 1. x is equal to 5 minus 1. x is equal to 4. ಸೊ ನಾವು ಇಲ್ಲಿ ಇಕ್ವೇಶನ್ x is equal to ಅಂತಿದ್ದಾಗ y ಗೆ ವ್ಯಾಲ್ಯೂಸ್ ಕೊಡ್ಬೇಕು, y is equal to ಅಂತಿದ್ದಾಗ x ಗೆ ವ್ಯಾಲ್ಯೂಸ್ ಕೊಡ್ಬೇಕು. ಅದು ನೆನ್ಪಿಟ್ಕೊಳ್ರಿ. ಈ ಕಡೆ ಚೇಂಜ್ ಮಾಡ್ಕಂದ್ರಲ್ಲ, ಹೇಳವ. ಅವಾಗ ಯಾವಾಗ್ಲೂ ವೇರಿಯೇಬಲ್ ಫಸ್ಟ್ ಬರಿಬೇಕಲ್ಲ ಸರ್? ಯಾವ್ದವ? x is equal to 5 minus y. ಹೌದು, ಅಷ್ಟೇ y ಬರಿಬೇಕು ಅಂತ ಏನೈತೆ? ವೇರಿಯೇಬಲ್ ಬರಿಬೇಕು ಅಂತ ರೂಲ್ ಎಲ್ಲಿದೆ? ನಾವು ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಅದ್ ಬೇಕಾಗಿಲ್ಲ. ಚಿಂಚು ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡ. ಕ್ರಿಯೇಟ್ ಮಾಡ್ಕೊಂಡಷ್ಟು ನೀ ಹಾಳಾಗ್ತೀಯ. ನಾನು ಹೇಳ್ತಿದ್ದೀನಿ ಎಕ್ಸ್ ಬೇಕು, ಈಗ 5, ಈ ಪ್ಲಸ್ y ಈ ಕಡೆಗೆ ಬಂದ್ರೆ ಮೈನಸ್ y ಆಯ್ತು. ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಅಂತಿದ್ದಾಗ ನಾವೇನ್ ಮಾಡಕಂದ್ರೆ ಎಕ್ಸ್ ಗೆ ವ್ಯಾಲ್ಯೂಸ್ ಕೊಡ್ಬೇಕು, y ಗೆ ವ್ಯಾಲ್ಯೂಸ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. y ಗೆ 0 ಕೊಟ್ಟೆ, x ಗೆ 5 ಬಂತು. y ಗೆ 1 ಕೊಟ್ಟೆ, x ಗೆ 4 ಬಂತು. ಸೊ ನಾವು ಕ್ಲಿಯರ್? ಮುಗಿತಾ ಲೆಕ್ಕ? ನೋ ಸರ್. ಇನ್ನೊಂದು ಇಕ್ವೇಶನ್ ಇದೆ. ಆ ಇಕ್ವೇಶನ್ ಬಳಸ್ಕೊಂಡು ಅಗೈನ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ದ ಒನ್ ಮೋರ್ ಟೇಬಲ್. ಯಾವ ಇಕ್ವೇಶನ್ ಇದು? ಆಯ್ತಾ ಎಲ್ಲರಿಗೂ ಬರ್ಕೊಂಡು? ಇದು ಆಯ್ತಾ? ಎಸ್ ಸರ್. ನೋ ಸರ್. ಇದ್ಗೆ ಜಗದೀಶ, ನಿನಗೆ ಕನ್ಫ್ಯೂಸ್ ಅನ್ಸುತ್ತೆ ಆಯ್ತಾ? ನೆಕ್ಸ್ಟ್ ಡೇಟಿಂಗ್ ನಾಳೆಯಿಂದ ಅಂದ್ರೆ ನೆಕ್ಸ್ಟ್ ಫ್ರೈಡೇ ಇಂದ ಹೊಸ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ, ಗೊತ್ತೈತಲ್ಲ? ಈಗ ನಾನೇನ್ ಮಾಡ್ಲಪ್ಪ, ನೀನು 3 days ಆಬ್ಸೆಂಟ್ ಆಗಿದ್ಯಾ, ಹಂಗಾಗಿ ನಿಮ್ ಸ್ಕೂಲಲ್ಲಿ ಮಾಡಿದಾರ ಹೌದಲ್ಲ ಇದನ್ನ? ಅದ್ರ ಜೊತೆಗೆ ಇದನ್ನ ಸ್ವಲ್ಪ ಇಂಟ್ ತಗ, ಆಯ್ತಲ್ಲ? ಸೌಂದರ್ಯ ವಿಡಿಯೋ ಆನ್ ಮಾಡೋ ಅಂತ ಹೇಳ್ತಿದ್ದೀನಿ ಸರ್. ಕರೆಂಟ್ ಹೋಗಿದೆ ಸರ್, ಬಂದಿಲ್ಲ ಇನ್ನ. ಮೇಣದ ಬತ್ತಿ ಹಚ್ರಲ್ಲಿ. ಹರ್ಷಿತಾ, ನಿನಗೇನವ ರೋಗ? ನಮ್ದು ರೋಗಗಳು ಬೇರೆ ಬೇರೆ ಅದಾವ ಸರ್, ಅವನ್ನೆಲ್ಲ ನೀವು ಸಾಲ್ವ್ ಮಾಡಕ್ ಆಗಲ್ಲ. ಓಕೆ, ಈಗ ಐ ವಿಲ್ ಟೇಕ್ ದ ನೆಕ್ಸ್ಟ್ ಈಕ್ವೇಶನ್. ಇದು ಅಳಿಸ್ತಿದೀನಿ, ನಾನು ಅಳಿಸ್ತಿದ್ದೀನಿ ಅಂತ ನೀವು ಅಳಿಸ್ಬಿಟ್ಟಿರಿ ಮತ್ತೆ ಕಾಟೊಡ್ದಿರಿ. 2x plus 2y is equal to 10. 2x is equal to 10 minus 2y. ಸಿಂಚು ಕನ್ಫ್ಯೂಸ್ ಆಗಬೇಡ. ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ RHS ಅಲ್ಲಿ ವೇರಿಯೇಬಲ್ ಫಸ್ಟ್ ಆರ್ ಇರ್ಲಿ ಸೆಕೆಂಡ್ ಆರ್ ಇರ್ಲಿ, ನಿನಗೆ ಅದು ಲೆಕ್ಕಕ್ಕೆ ಬೇಕಾಗಿಲ್ಲ. 10 minus 2y by 2. 2 ಹೆಂಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? 2 ಹೆಂಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ಈ 2 ಇದೆಯಲ್ಲ, 2x ಇತ್ತು, ಬರೀ x ಬೇಕು, ಆ 2 ಕೆಳ ಬಂದಿದೆ. ಲಾವಣ್ಯ, ಸೊ ಈಗ x ಗೆ 0 ಕೊಟ್ರೆ ಇದು 0 ಆಗುತ್ತೆ, ಹೌದಾ? ಸಾರಿ, y ಗೆ 0 ಕೊಟ್ರೆ ಇದು 0 ಆಗುತ್ತೆ. ಅವಾಗ 10/2, 10 2 ಇಂದ ಡಿವೈಡ್ ಆಗುತ್ತಾ? 5. ಎಸ್ ಸರ್. ಆಗುತ್ತಾ? ಸರ್ ಆಗುತ್ತೆ ಸರ್. ಕೊಡೋಣ. ಓಕೆ, ಸೊ y is equal to 0, x is equal to 10 minus 2 into 0 by 2, x is equal to 10 minus 0 by 2, x is equal to 10 by 2.
2 1s are 2 5s are x is equal to 5. ಡೌಟ್ಸ್ ಏನಾರ ಇದೆಯಾ? ಅಗೈನ್ ನಮ್ ಪ್ರಾಬ್ಲಮ್ ಓವರಾ? ಪ್ರಾಬ್ಲಮ್ ಓವರಾ? ನೋ ಸರ್. ನೋ ಸರ್. ವೆರಿ ಗುಡ್. ಹಾಗಾದ್ರೆ ಏನ್ ಮಾಡ್ಬೇಕು? ಅದೇ ಈಕ್ವೇಶನ್ ತಗೊಂಡು y ಗೆ ಇನ್ನೊಂದು ವ್ಯಾಲ್ಯೂ ಕೊಟ್ಬಿಟ್ಟು x ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಯಾವ ಈಕ್ವೇಶನ್ ತಗೋಬೇಕು? x is equal to 10 minus 2y by 2. ಸಪೋಸ್ y ವ್ಯಾಲ್ಯೂ 1 ಕೊಡ್ತೀವಿ ಅಂತ ಇಟ್ಕೊಳ್ರಿ. 1 ಕೊಟ್ರೆ ಏನಾಗುತ್ತೆ ನೋಡೋಣ. y ವ್ಯಾಲ್ಯೂ 1 ಆದ್ರೆ 10 2 into 1 2 10 minus 2 ಆಗುತ್ತೆ. 10 minus 2 ಅಂದ್ರೆ ಎಷ್ಟಾಗುತ್ತೆ? 8. 8 2 ಇಂದ ಡಿವೈಡ್ ಆಗುತ್ತಾ? Yes, ಹೌದಲ್ವಾ? ಹಾಗಾದ್ರೆ 1 ಕೊಡ್ಬೋದಾ? yes, sir. Now write y is equal to 1, x is equal to 10 minus 2 into 1 by 2, x is equal to 10 minus 2 by 2, so x is equal to 8 by 2, x is equal to 4. ಆಯ್ತಾ? ನನಗೆ ಒಂದು ಡೌಟ್ ಏನಂದ್ರೆ, ಸಿಂಚು ಯಾಕೆ ವಿಡಿಯೋ ಮ್ಯೂಟ್ ಮಾಡಿದ್ಯಾ? ಕರೆಂಟ್ ಹೋಗಿದೆ ಸರ್. ಹರ್ಷಿತಾ CS, ಸೌಂದರ್ಯ ಸರ್. ಹಾ ಸೌಂದರ್ಯ ನೋಡ ಇಟ್ಟೋಗಿದ್ದಾಳೆ. ನಿಖಿತಾ Sir. ನಿಮ್ ಫ್ರೆಂಡ್ ನೋಡಲ್ಲ ಎಲ್ಲ ಹೋಗಿದ್ದಾಳೆ. ನಿಖಿತಾ Sir, ಇಲ್ಲೇ ಇದೀನಿ. ಮತ್ತೆ ಎಲ್ಲೋದೆ? ವಿಡಿಯೋ ಯಾಕೆ ಆನ್ ಆಗಿಲ್ಲ? ಸೌಂದರ್ಯ Sir, ನೋಡವ್ವ. ಕಾಣಿಸ್ತಿಲ್ಲ ಸರ್. ಏನು ನನ್ ಫೇಸ್ ಕತ್ಲ ಇದೆ ಸರ್. ಯಾಕೆ ಮನೆ ಲೈಟ್ ಇಲ್ಲ? ಕರೆಂಟ್ ಇಲ್ಲ ಸರ್. ವೆರಿ ಗುಡ್. ಕರೆಂಟ್ ಹೋದ್ರೂ ಸಹ ನೀವು ವಿಡಿಯೋ ಆನ್ ಮಾಡ್ಕೊಳ್ರಿ. ಯಾಕೆ ಗೊತ್ತಾ? ನೀವು ಕರೆಂಟ್ ಇಲ್ಲ ಅಂತೇಳಿ ಅದನ್ನ ಯೂಸ್ ಮಾಡ್ಕೊಳಲ್ಲ, ಮಿಸ್ಯೂಸ್ ಮಾಡ್ಕೊಂತೀರಿ. ಮೈಕು ಮ್ಯೂಟ್ ಆಗಿರುತ್ತೆ, ವಿಡಿಯೋನು ಮ್ಯೂಟ್ ಆಗಿರುತ್ತಲ್ಲ, ಅಲ್ಲಿ ಅಮ್ಮನ ಜೊತೆ ಮಾತಾಡ್ತಿರ್ತೀರಿ, ಕತೆ ಹೊಡಿತಿರ್ತೀರಿ. ಓಕೆ ಬರ್ರಿ ಈಗ. ಸೊ ಈಗ ಎರಡು ಗ್ರಾಫ್ ಅನ್ನ ತಗೋಣ. ಎರಡು ಇಕ್ವೇಶನ್ ಬಂದಿದೆ. ಈಗ ಇದೆಲ್ಲರದು ಆಗಿದೆ ಅನ್ಕೋಬಹುದಾ? ಸಿಂಚು ಆಗಿತ್ತಲ್ವಾ ಎಲ್ಲರದು? ಓಕೆ, ಈಗ ಫಸ್ಟ್ ಈಕ್ವೇಶನ್ ಯಾರು ಹೇಳ್ತೀರಿ? ಈಗ ಫಸ್ಟ್ ಈಕ್ವೇಶನ್ ಟೇಬಲ್ ಏನು? x plus y is equal to 5. ಇದರ ಈಕ್ವೇಶನ್ ಟೇಬಲ್ ಏನು? 5, 0. 0 5 ಒಂದು 1 1, 4. ನೆಕ್ಸ್ಟ್ ಇನ್ನೊಂದು 2x plus 2y is equal to 10. ಹೌದಾ? ಇದಕ್ಕೂ ಗ್ರಾಫ್ ಸೇಮ್ ಬಂದಿದೆ, ವ್ಯಾಲ್ಯೂ ಸೇಮ್ ಬಂದಿದೆ ನೋಡ್ರಿ. x y 0 5 1 4. ಹೌದಲ್ವಾ? ಈಗ
use the graph. 1, 2, 3, 4, 5, 6. 1, 2, 3, 4, 5. Okay. Scale bariri 1 centimeter 1 unit is equal to scale x axis 1 centimeter is equal to 1 unit is equal to 1 centimeter. So it is 0. This is x, x dash, y, y dash. So ಈಗ ಫಸ್ಟ್ ಗ್ರಾಫ್ ಅನ್ನ ಫಸ್ಟ್ ಟೇಬಲ್ ಅನ್ನ ಹಾಕೋಣ. ಎಲ್ಲರೂ ಇಷ್ಟು ಬರ್ಕೊಳ್ರಿ, ಕನ್ಫ್ಯೂಸ್ ಆಗೋದ್ ಬೇಡ, ಅವಸರ ಬೇಡ, ಕಲೀರಿ ಪಕ್ಕ. ಲಿಖಿತ ಗ್ರಾಫ್ ತಂದೇನಿ ಇವತ್ತು? ಸೊ ಅವರ್ ಗ್ರಾಫ್ ಹಾಕ್ಬೇಡ್ರಿ, ನಾನ್ ಬರೋ ತನಕ ಕಾಯರಮ್ಮ. ಅವಸರ ಮಾಡಿ ನಿಮ್ಗೆ ಪ್ರೈಸ್ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಈಗ ಯಾವಾಗ್ಲೂ ಗ್ರಾಫ್ ಹಾಕ್ಬೇಕಾದ್ರೆ ಫಸ್ಟ್ ವ್ಯಾಲ್ಯೂ ಎಕ್ಸ್ ತಗೋಬೇಕು. ಎಕ್ಸ್ ವ್ಯಾಲ್ಯೂ 5. ಓಕೆ, ಎಕ್ಸ್ ವ್ಯಾಲ್ಯೂ 5, ವೈ ವ್ಯಾಲ್ಯೂ 0 ಅಲ್ಲೇಯಾ? ಕರೆಕ್ಟಾ? ಎಕ್ಸ್ ವ್ಯಾಲ್ಯೂ 5, ವೈ ವ್ಯಾಲ್ಯೂ 0 ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆಯಾ? ನೆಕ್ಸ್ಟ್ x value 4, y value 1. 1. So now draw a line. ಅದು 5 ತ ಕೂಡುತ್ತೆ ನೋಡ್ರಿ. ಎಕ್ಸಾಕ್ಟ್ ಕರೆಕ್ಟ್ ಆಗಿ ಹೇಳಿದ್ರೆ ಹೌದಲ್ವಾ? ಹರ್ಷಿತಾ, ಈ ಲೈನ್ ಹೇಳಿದ್ರೆ ಕರೆಕ್ಟ್ 5 ಬರುತ್ತೆ. ಎಳ್ದಿದ್ದೀರಾ? ಬಂದಂಗೆ ಇಲ್ಲೂ 5 ಇರುತ್ತೆ, ಇಲ್ಲೂ 5 ಇರುತ್ತೆ. ಬಂದಿದೀಯಾ? ನೀವು ಕರೆಕ್ಟ್ ಮಾಡಿದ್ರೆ ಆ ಲೈನ್ ಹಾಕಿರೋ ಪಾಯಿಂಟ್ಸ್ ಮೇಲೆ ಹೇಳಿದ್ರೆ ಇಲ್ಲಿ 5 ಅಂತ ಕೂಡುತ್ತೆ, ಇಲ್ಲಿ 5 ಗೆ ಕೂಡಬೇಕು. ಬೇರೆ ಕಡೆ ಕೂಡಿದ್ರೆ ಲೆಕ್ಕ ತಪ್ಪು ಅಂತ. ರಚನಾ ವಂದನ ಬಂತು ಸರ್ ಮಾಡಕ್ಕೆ. 5 ಬಂದಿ, ಇಲ್ಲಿ 5 ಹೋಗಿತ್ತಾ? ಎಸ್ ಸರ್. ಇಲ್ಲಿ ಎಕ್ಸಾಕ್ಟ್ 5 ಹೋಗ್ಬೇಕು. ಸಾನಾ ಎಲ್ಲ ಬಂತು ಸರ್. ಓಕೆ, ಅಗೈನ್ ಈಗ ಮತ್ತೆ ಯು ಹ್ಯಾವ್ ಟು ಡ್ರಾ ದಿ ಸೆಕೆಂಡ್ ಗ್ರಾಫ್. ಸೆಕೆಂಡ್ ಟೇಬಲ್ ಇದೆ. ಎಲ್ಲರದು ಇಷ್ಟ ಆಯ್ತಾ? ಸೃಷ್ಟಿ PS ಎಸ್ ಸರ್ ಆಯ್ತು. ಆಯ್ತಾ? ಇದ್ಗೆ ಎಸ್ ಸರ್. ಇಲ್ಲಿ 5, ಇಲ್ಲಿ 5 ಗೆ ಕೂಡಲೇಬೇಕು. ಎಸ್ ಸರ್. ಓಕೆ, ನೋಡಿ ಯಾಕೆ ಅಲ್ಲಿ 5 ಗೆ ಕೂಡಿಸ್ಬೇಕು ಸರ್? ನಾನು ಹೇಳೋದು ಕೇಳು. ಗ್ರಾಫ್ ನಾನು ಯಾಕಂದ್ರೆ ನಾನು ಮಾಡಿದ್ದೀನಿ ಆಲ್ರೆಡಿ. ಈಗ ಬಿಕಾಸ್ ಇವೆರಡು ಈಕ್ವೇಶನ್ ನ ಸಾಲ್ವ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಸೇಮ್ ಬರುತ್ತೆ. ಸೈಮಲ್ಟೇನಿಯಸ್ ಈಕ್ವೇಶನ್ ಸಾಲ್ವ್ ಮಾಡಿದಾಗ ಅವೆರಡು ಈಕ್ವೇಶನ್ ಸಾಲ್ವ್ ಮಾಡಿದ್ರೆ 5 ಬರುತ್ತೆ. ಎಕ್ಸ್ ವ್ಯಾಲ್ಯೂನು 5 ಬರುತ್ತೆ, ವೈ ವ್ಯಾಲ್ಯೂನು 5 ಬರುತ್ತೆ. ಹಾಗಾಗಿ ಹೇಳಿದ್ ಯಾಕಂದ್ರೆ ನೀವು ಮತ್ತೆ ಇಲ್ಲೆಲ್ಲರೂ ತಂದು ಸೇರಿಸ್ಬಿಟ್ರೆ ಆವಾಗ ನಿಮಗೆ ಆಮೇಲೆ ನಿಮಗೆ ನಾಳೆ ಇನ್ನು ನಿಮಗೆ ನೆಕ್ಸ್ಟ್ ಆಲ್ಟರ್ನೇಟ್ ಮೆಥಡ್ ಹೇಳ್ಕೊಡ್ತೀನಿಲ್ಲ. ಯಾವ್ದನ್ನ ಸಾಲ್ವ್ ದಿ ಸೈಮಲ್ಟೇನಿಯಸ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್, ಹೌದಲ್ವಾ? ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಗ್ರಾಫ್ ಹಾಕ್ಬೇಕಾದ್ರೆ ಏನ್ ಟ್ರಿಕ್ ಇಟ್ಕೋಬೇಕು ಅಂತ. ನಿಮಗೆ ಇಷ್ಟೇ ಬರ್ತದೆ ಎಕ್ಸ್ ವ್ಯಾಲ್ಯೂ, ಇಷ್ಟೇ ವೈ ವ್ಯಾಲ್ಯೂ ಬರುತ್ತೆ ಅಂದಾಗ ಗ್ರಾಫ್ ಅಲ್ಲಿ ಕೂಡ್ಸ್ಬಿಟ್ರೆ ಮುಗೀತು. ಬುದ್ಧಿವಂತಿಕೆ ಅದು ಆಯ್ತಲ್ಲ. ನಾನು ಗ್ರಾಫ್ ಅನ್ನ ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೇರೆ ಮೆಥಡ್ ಸಾಲ್ವ್ ಮಾಡ್ತೀನಿಲ್ಲ.
ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇವೆರಡು ಇಕ್ವೇಶನ್ ಸಾಲ್ವ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ. ಆವಾಗ ಎಕ್ಸ್ ಹತ್ರ ವೈ 5 ಕೊಡ್ಬೇಕು, ವೈ ಹತ್ರ 5 ಕೊಡ್ಬೇಕು ಅಂತ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. Again, you can write. Again, ನೋಡ್ರಿ ಈಗ 0, 5 you can make round. ಯಾಕಂದ್ರೆ ಅಲ್ಲಿ ಹಾಕಿದೀವಿ ಅಂತ, ಮತ್ತೊಂದ್ಸಲ ಹಾಕಿದೀವಿ ಅಂತ. ಆಮೇಲೆ 4, 1 ಮತ್ತೊಂದ್ಸಲ ಸೇರಿಸಿ, ಮತ್ತೊಂದ್ಸಲ 15 ಸೇರ್ಸ ಸರ್. So now write what is x? 5. X is 5. What is y? Y is 5. It is the answer. ಯಾವಾಗ ಈ ಗ್ರಾಫಿ ತಗೋಬೇಕು ಈ ಲೆಕ್ಕಗಳನ್ನ? ಕನ್ಸಿಸ್ಟೆಂಟ್ ಆದಾಗ. ಇನ್ಕನ್ಸಿಸ್ಟೆಂಟ್ ಆದ್ರೆ ಮತ್ತೆ ಗ್ರಾಫಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಕನ್ಸಿಸ್ಟೆಂಟ್ ಅಂದ್ರೆ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಒಂದು ನಾಟ್ ಈಕ್ವಲ್, ಇನ್ನೊಂದು ಆಲ್ ಆರ್ ಈಕ್ವಲ್. ನಾಟ್ ಈಕ್ವಲ್ ಯಾವಾಗ? a1 by a2 is not equal to b1 by b2. ಇದು ಆದ್ರೂ ಕನ್ಸಿಸ್ಟೆಂಟ್. a1 by a2 is equal to b1 by b2 is equal to c1 by c2 equal to ಆದ್ರೂ ಕನ್ಸಿಸ್ಟೆಂಟ್. ಬಟ್ this is not equal, it is parallel. ಕನ್ಸಿಸ್ಟೆಂಟ್ ಇದು. ನಾನು ಅದೆಲ್ಲ ಹೇಳ್ತಾ ಇರೋದು ಅಕ್ಕ. ಇದು ಈಗ ನಾನು ಹೇಳ್ತೀನಿ ಕನ್ಸಿಸ್ಟೆಂಟ್ ಆಗ್ಬೇಕಂದ್ರೆ ಇವೆರಡು ಕಂಡೀಷನ್ ಫಸ್ಟ್ ಇದನ್ನ ಕಂಡೀಷನ್ ನೋಡ್ಬೇಕು. ಇದು ಕಂಡೀಷನ್ ಆತು ಅಂದ್ರೆ ಕನ್ಸಿಸ್ಟೆಂಟ್ ಅಂತ ಬರ್ರಿ. ಸಪೋಸ್ ಇದು ಈಕ್ವಲ್ ಆತು ಅಂದ್ರೆ c1 by c2 ಹೋಗ್ಬೇಕು. ಅದು ನಾಟ್ ಈಕ್ವಲ್ ಆದ್ರೆ c1 by c2 ನಾಟ್ ಈಕ್ವಲ್ ಆದ್ರೆ ಪ್ಯಾರಲಲ್, ಈಕ್ವಲ್ ಆದ್ರೆ ನಿನಗೆ ಚಾ ಕುಡಿಯಕ್ ಕುಂತಾನಿ. ನನಗೆ ಗೊತ್ತು ನೀ ಕುಡಿಯಕತ್ರ ಕತ್ತಲ್ದಾಗ ಕಾಯಲ್ಲಿ ತಲ್ಲಿ ಹೊಡೆದಾಡ್ರಿ. ಅಕಸ್ಮಾತ್ ನಾವು ಆ ಲೈನ್ ನ 5 ಜಾಯಿನ್ ಮಾಡ್ಲಿಲ್ಲ ಅಂದ್ರೆ ರಾಂಗ್ ಆಗುತ್ತಾ? ರಾಂಗ್ ಆಗುತ್ತೆ. ಹರ್ಷಿತಾ ಒಂದು ಅದು ಇದು ಎಲ್ಲಾರ್ದು ಆಯ್ತಾ? ಇದೆಲ್ಲರದು ಆಯ್ತಾ? ನಾನು ಕ್ಲಾರಿಫಿಕೇಶನ್ ಮಾಡ್ಬಿಡ್ತೀನಿ, ತೋರಿಸ್ತೀನಿ ನಿಮಗೆ ಈಗ ಯಾಕೆ ಅಂತ. ಹರ್ಷಿತಾ ಇದು ಕ್ಲಿಯರ್ ಆಯ್ತು? ಇದು ಎಲ್ಲರದು ಆಯ್ತೇನ್ರಮ್ಮ? ಏ ಆಯ್ತು, ಮಾತಾಡ್ರಮ್ಮ. ಕೈಯರೇ ಆಯ್ತು ಆಯ್ತಾ? ಅಲ್ಸಾನೀಗ ಓಕೆ. ಈಗ ಸೊ ಈಗ ನೋಡ್ರಿ ಹರ್ಷಿತಾ, ನಿನಗೆ ಒಂದು ಡೌಟ್, ಸರ್ ಇಲ್ಲಿ 5ಗೆ ಯಾಕೆ ಕೂಡ್ಬೇಕು? ಕೂಡ್ಲಿಲ್ಲ ಅಂದ್ರೆ ತಲೆ ಒಳಗೆ ಹುಳ ಬಂದ್ಬಿಡ್ತತೆ. ಕರೆಕ್ಟ್, ಬರ್ಬೇಕಂಗ್ ಹುಳ ಬಂದಾಗ್ಲೇ ಸರಿ ಮಾಡಕ್ ಸಾಧ್ಯ. x plus y is equal to 5, 2x plus 2y is equal to 10. ಹರ್ಷಿತಾ, ಎರಡು ಈಕ್ವೇಶನ್ ಅಲ್ಲಿ xy ಇದಾವೆ, ಹೌದಾ? ಇದು ಈಕ್ವೇಶನ್ 1, ಇದನ್ನ ಈಕ್ವೇಶನ್ 2. ಈಗ ನಾನು ಎಪಿ ಮಾಡ್ಬೇಕಾದ್ರೆ ಮಾಡ್ಸಿದ್ದೆ, ಯಾರೊಬ್ರು ತೆಗಿಬೇಕು ಅಂತ ಡಿಸೈಡ್ ಮಾಡ್ರಿ ಅಂತ ಹೇಳಿದ್ದೆ. ಎಕ್ಸ್ ತೆಗಿಬೇಕು ಅಂದ್ರೆ ಅಥವಾ ವೈ ತೆಗಿಬೇಕು ಅಂದ್ರೆ ಅವೆರಡರಲ್ಲೂ ಈಕ್ವಲ್ ಇರ್ಬೇಕು, ಆಯ್ತಾ? ಇದರಲ್ಲಿ ಎಕ್ಸ್ ಇದೆ, ಇದರಲ್ಲಿ 2x ಇದೆ. ನೀವ್ ಯಾರು ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ರಿ? ಎಕ್ಸ್ ಅನ್ನ. ದೇರ್ಫೋರ್ ಇದರಲ್ಲಿ ಎಕ್ಸ್ ಇಂದಿರೋದನ್ನ ಇದು ಗುಣಿಸ್ಬೇಕು ಪ್ರತಿ ಟರ್ಮಿಗೂ, ಇದರಲ್ಲಿ ಎಕ್ಸ್ ಇಂದಿರೋದನ್ನ ಇದು ಗುಣಿಸ್ಬೇಕು. ಹರ್ಷಿತಾ ಓಕೆನಾ? ಅಲ್ಲಿಗೆ ಪ್ರತಿಯೊಂದು ಟರ್ಮಿಗೂ 2x plus 2y is equal to 10. ನೆಕ್ಸ್ಟ್ 2x plus 2y. ಇಲ್ಲಿ ಹರ್ಷಿತಾ ಏನಾಗುತ್ತಂದ್ರೆ ನೋಡ್ರಿ, ಎರಡು ಈಕ್ವಲ್ ಯೂನಿಕ್ ಸೊಲ್ಯೂಷನ್ ಇರೋದ್ರಿಂದ ಎಲ್ಲವೂ ಕ್ಯಾನ್ಸಲ್ ಆಗ್ತವೆ. ಅಥವಾ ಇನ್ನೊಂದು ಏನ್ ಮಾಡ್ಬೋದು ಗೊತ್ತಾ ಹರ್ಷಿತಾ? ಇನ್ನೊಂದು ಮೆಥಡ್, ಆ ಮೆಥಡ್ ಅಲ್ಲಿ ಮಾಡೋದ್ ಬೇಡಂದ್ರೆ x is equal to y minus 5 ಅಂತ ಇದೆಯಲ್ಲ, ಅದೊಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಅದು ಯೂನಿಕ್ ಸೊಲ್ಯೂಷನ್ ಬಂದಾಗ ಅದು ಮಾಡಕ್ಕಾಗಲ್ಲ. x plus y is equal to 5, x is equal to ಏನು? y minus 5. So now take 2x plus 2y is equal to 10. X ಏನು? 2 into y minus 5. y minus 5 ಮತ್ತು ಕ್ಯಾನ್ಸಲ್ ಆಗುತ್ತೆ. ಯಾಕೆ ಹೇಳ್ರಿ? These are infinite solutions. ನೋಡ್ರಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ವು?
ಕೋಇನ್ಸಿಡೆಂಟ್. R equal coincident lines. ಹೌದಾ? ಅಲ್ಲಿ ಎಷ್ಟು ಸೊಲ್ಯೂಷನ್ಸ್ ಇದೆ ನೋಡ್ರಿ. Infinity many solutions. ಅಂದ್ರೆ ಎರಡೂ ವ್ಯಾಲ್ಯೂನು ಇನ್ಫಿನಿಟಿ ಇರ್ತಾವೆ, ಸೊಲ್ಯೂಷನ್ಸ್ ಒಂದೇ ಇರಲ್ಲ ಇದಕ್ಕೆ. ನೋಡ್ರಿ ಹಿಂಗ್ ಮಾಡಿದ್ರು y ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ 2y ಆಗುತ್ತೆ, ಇಲ್ಲೂ 2y ಆಗುತ್ತೆ. ಹೌದಲ್ವಾ? ಒಂದ್ ನಿಮಿಷ ನೋಡ್ಬಿಡ್ರಿ, ಅದನ್ನ ತೋರಿಸ್ಬಿಡ್ತೀನಿ. 2y is equal to 10, 2y minus 10 plus 2y is equal to 10, 4y is equal to 10 plus 10, 4y is equal to 20, y is equal to 20 by 4, y is equal to ಎಷ್ಟು? 5. ಬಂತ? y ವ್ಯಾಲ್ಯೂ ಎಷ್ಟು ಬಂತು? ಕ್ಯಾನ್ಸಲ್ ಆಗುತ್ತಲ್ಲ. ಎಲ್ಲಿ? ಇಲ್ಲ ಸರ್. ಸರ್ 10 ನೋ ಸರ್, ನೋ ಸರ್. ಬಂತ ಇಲ್ಲ? ಮತ್ತೆ ಅದಕ್ಕೆ ಇಲ್ಲಿ ಇನ್ಫಿನೈಟ್ ಸೊಲ್ಯೂಷನ್ಸ್ ಅಲ್ಲಿ ಆಲ್ ಆರ್ ಈಕ್ವಲ್ ಇರ್ತವೆ. ಆಯ್ತಲ್ಲ? ಇದು ಇರೋದೇ 2 ಪ್ರಾಬ್ಲಮ್ಸ್. ಆಯ್ತಲ್ಲ? ಪಕ್ಕಾ ನೆನ್ಪಿಟ್ಕೊಂಡಿರಿ. x plus y is equal to 5, 2x plus 2y is equal to 10. ನೋಡ್ರಿ, ಎರಡು ಈಕ್ವೇಶನ್ ಸೇಮೇ. ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡ್ರಿ. ಡಿವೈಡೆಡ್ ಬೈ 2 ಮಾಡ್ರಿ, ಇದನ್ನ ಡಿವೈಡೆಡ್ ಬೈ 2 ಮಾಡ್ರಿ, ಮತ್ತೆ ಏನ್ ಬರುತ್ತೆ? x plus y is equal to 5. 2 ಕ್ಯಾನ್ಸಲ್, 5. ಹೌದಲ್ವಾ? ಹೌದಾ ಅಲ್ವಾ? ಅವೆರಡು ಈಕ್ವೇಶನ್ ಸೇಮ್ ಇದ್ರೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಬರುತ್ತೆ. ಎರಡು ಈಕ್ವೇಶನ್ ಸೇಮ್ ಇಲ್ಲದ್ರೆ ಡಿಫರೆಂಟ್ ವ್ಯಾಲ್ಯೂಸ್ ಬರುತ್ತೆ. ಯಾರಿಗಾರ ಡೌಟ್ಸ್ ಇದೆಯಾ? ನಾವು ಸರ್ ಬಿಟ್ರೆ ಸಾಕು ಸರ್, ನಾವು ನಮ್ಮ FA ಇದಾವೆ, ಹೋಮ್ ವರ್ಕ್ ಅದಾವೆ, ಅವ್ನ್ ಬರ್ಕೊಳೋದು ಇಂಪಾರ್ಟೆಂಟ್ ಅಲ್ಲ. ನಾಳೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ತಲೆ ಕರ್ಕೊಂಡ್ರೆ ಯಾರು ಹೇಳ್ಕೊಡೋರಿರಲ್ಲ. ಇದೊಂದಿದೆ, ಇನ್ನೊಂದು ಇರ್ಬೋದು, ನೋಡೋಣ. ನಾನು ಟೆಸ್ಟ್ ಮಾಡ್ಕೊಂತ ಹೋಗ್ಬೇಕಲ್ಲ, ಆಯ್ತಲ್ಲ? ಒಂದ್ ನೋಡ್ರಿ, ಈಗ ಈ ಎರಡು ಈಕ್ವೇಶನ್ ನೋಡ್ಬೇಕು. ಇಲ್ಲಿ 2, 2, 10 ಒಂದೇ ನಂಬರ್ ಇಂದ ಡಿವೈಡ್ ಆಗ್ತವೆ. ಅವಾಗ ಮತ್ತೆ ಏನೇ ಬರುತ್ತೆ? x plus y is equal to 5. ಈ ತರ ಗೆಸ್ಸಿಂಗ್ ಬರ್ಬೇಕು. ನಾನು ಹೇಳ್ತೀನಿ ಕೇಳು, ಮಲ್ಟಿಪಲ್ ಥಿಂಕಿಂಗ್ ಬರ್ಬೇಕು. ಬರೀ ನೀವು ಅಷ್ಟಕ್ಕೆ ಫಿಕ್ಸ್ ಆಗ್ಬಾರ್ದು. ಆ ಥಿಂಕ್ ಮಾಡಿದಾಗ ಇದು ಸೇಮ್ ಈಕ್ವೇಶನ್, ಇದು ಸೇಮ್ ಈಕ್ವೇಶನ್ ಅಂದ್ರೆ ಎರಡರಾಗ x and y ವ್ಯಾಲ್ಯೂಸ್ ಏನಾಗಿರ್ಬೇಕು? ಸೇಮ್ ಇರ್ತವೆ. ಎರಡು ಸಾಲ್ವ್ ಮಾಡಿದ್ರೆ therefore x is equal to 5, y is equal to 5. ಬರ್ದ್ರಾ? ಬರ್ದಿದ್ದೀರಾ? ಹರ್ಷಿತಾ, ಏನ್ ಡೌಟ್? ಹಾ, ನಾನು ಹೇಳ್ತೀನಿ ಕೇಳ್ರಮ್ಮ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ಬಗೆಹರಿಸ್ಕೊಳ್ರಿ. ಸೌಂದರ್ಯ ಬಿಡ್ರಿ ಸರ್, 5 ಪೇಜ್ ಬರೆಯೋದೈತ್ ನಮಗೆ. ನೀವು ಬೇರೆ ಬರೆಯಕ್ ಹಚ್ಚುತ್ತೀರಿ, ಮತ್ತೆ ಇದು ಬೇರೆ ಮಾಡ್ಬೇಕು. ಅರೆ, ಸರ್ಟಿಫಿಕೇಟ್ ನಾಳೆ ನನಗೆ ಕೊಡ್ತೀರಾ? ಸರ್, ಈ ಕ್ವೆಶ್ಚನ್ಸ್ಗೆ ಲಾಸ್ಟಿಗೆ x ವ್ಯಾಲ್ಯೂ 5 ವ್ಯಾಲ್ಯೂ ಬರೀಲೇಬೇಕಾ ಸರ್? ಅವ್ರು ಬರೀಲೇಬೇಕು. ಮತ್ತೆ ಸಾಲು ಗ್ರಾಫಿಕಲಿ ಅಂದ್ರೆ ಹರ್ಷಿತಾ x and y ವ್ಯಾಲ್ಯೂ ಕಂಡುಹಿಡಿಬೇಕಲ್ಲ, ಹೌದಲ್ವಾ? ಗಾದಿ ಗ್ರಾಫ್ ಅಂದ್ರೆ ಇಟ್ ಈಸ್ ಎನಫ್. ಸಾಲು ಗ್ರಾಫಿಕಲಿ ಅಂದ್ರೆ ಯು ರೈಟ್ ದಿ x and y ವ್ಯಾಲ್ಯೂಸ್. ಕ್ಲಿಯರಾ? ಏನಾರ ಡೌಟ್ಸ್ ಇದೆಯಾ? ನಾನು ಹೇಳ್ತಿದ್ದೀನಿ, ಈಗ ನಿಮಗೆ ಕಷ್ಟ ಅನಿಸ್ತಿದೆ ಸರ್, ಹೋಮ್ ವರ್ಕ್ ಬರಿಬೇಕು, ಆಕ್ಟಿವಿಟಿ ಬರಿಬೇಕು, ಎಲ್ಲದೂ ಕಷ್ಟನೇ. ಆದ್ರೆ ಮುಂದಿನ ವರ್ಷ ಕಾಲೇಜ್ ಸೇರಿದಾಗ ಈ ಎಲ್ಲ ನೋವು ಮರ್ತೋಗ್ತದೆ. ಆದ್ರೆ ಇದೊಂದೇ ವರ್ಷ SLC ಓದೋದ್ ನೆನ್ಪಿಟ್ಕೊಳ್ರಿ. ಎಷ್ಟು ಕಷ್ಟ ಪಡ್ತಿರೋ ಅಷ್ಟು ಸುಖ. ಈ ವರ್ಷ ಸ್ಟೇಟಿಗೆ ಒಬ್ಳು 625, ಅದು ಮುರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಓದಿರೋ ಹುಡುಗಿ. ಅದಕ್ಕೆ ಯಾವ್ದೋ ಆಪರ್ಚುನಿಟೀಸ್ ನೋಡ್ರಿ, ಅವಳಿಗೆ ಅವಾರ್ಡ್ ಮಾಡಿದ್ರು, ಅವ್ರ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿರ್ತಾರಂತ ಯೋಚನೆ ಮಾಡ್ರಿ. ನೀವ್ ಈಗ ಕಷ್ಟ ಪಡಕ್ಕೆ ತಲೆನೋವು ಅದನ್ನೇನೋ ಮಾಡ್ಕೊಂಡ್ರೆ ಮುಂದೆ ಜೀವನದಲ್ಲಿ ಸುಖ ಪಡಕ್ ಸಾಧ್ಯನೇ ಇಲ್ಲ. ನಾವು ಹುಡುಗಿ ನೋಡ್ರಿ, ಎಷ್ಟು ಅವ್ರ ಅಪ್ಪ ಅಮ್ಮಗೆ ಎಷ್ಟು ಖುಷಿಯಾಗಿರ್ಬೇಕು ಹೇಳ್ರಿ. ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಒಬ್ಳು ಔಟ್ ಆಫ್ ಔಟ್ ಅಂದ್ರೆ ಅವ್ರ ಪೇರೆಂಟ್ಸ್ ಎಷ್ಟು ಗ್ರೇಟ್ ಹೇಳ್ರಿ, ಖುಷಿ ಆಗ್ತಾರೆ ಹೇಳ್ರಿ. ಅದಕ್ಕೆ ಆ ಆಪರ್ಚುನಿಟಿ ನಿಮಗಿದೆ. ಆ ಆಪರ್ಚುನಿಟಿ ನಿಮ್ಗಿಲ್ಲ ಅಂತಲ್ಲ, ನೀವು ಅಷ್ಟು ಕಷ್ಟ ಪಡ್ಬೇಕು ಸರ್. ಅಸೈನ್ಮೆಂಟ್ ಇರ್ಲಿ, FA1 ಇರ್ಲಿ, ಆಕ್ಟಿವಿಟಿ ಇರ್ಲಿ,
ಎಲ್ಲದನ್ನು ಮಾಡ್ಬೇಕು. ಈಗ ನೋಡ್ರಿ ಎಲ್ಲರಿಗೂ SLC ಹುಡುಗರು ಅವಳು ಮಾಡಿದಾಳ ಹೌದಲ್ವಾ? ಅವಳು ಮಾಡಿದ್ಲ ಹೌದಲ್ಲ? ಅವಳು ಮಾಡಿ 625 ತೆಗೆದಾಳಂದ್ರೆ ಬೇರೆ 625 ತೆಗಿಲಿಲ್ಲ. ಎಬಿಲಿಟಿ ಬೆಳೆಸ್ಕೋಬೇಕು. ಎಲ್ಲರಿಗೂ ಒಂದು ಎನರ್ಜಿ ಇದೆ, ಆ ಎನರ್ಜಿನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಶಕ್ತಿ ನನಗಿದೆ ಅಂತ ನಾನು ಗುರ್ತ್ಕೊಂಡ್ರೆ ಸಮಾಜ ನಮ್ಮನ್ನು ಗುರ್ತಿಸುತ್ತೆ. ನೀವು ಎನರ್ಜಿನ ಫೈಂಡ್ ಔಟ್ ಮಾಡ್ಕೊಳಕ್ ರೆಡಿನೇ ಇಲ್ಲ. ಯಾಕೆಂದ್ರೆ ನೀವೇ ಡಿಸೈಡ್ ಮಾಡ್ಕೊಂಡಿದ್ದೀರಿ ನಾನ್ ದಡ್ಡಿ. ಈಗ ಅದೇ ಹೇಳಿದ್ಲಲ್ಲ ಸಾನಾ ಎಲ್ಲ ಸಾರ್ ಟಾಪರ್ಸು ಸರ್, ಹರ್ಷಿತಂಗೆ ಹೇಳ್ಬಿಡ್ಲು ಟಾಪರ್ಸ್ ಅಂತ. ನೀನ್ ಯಾಕೆ ಟಾಪರ್ಸ್ ಆಗಬಾರ್ದು? ನೀನು ಅದೇ ಸ್ಕೂಲಿಗೆ ಹೋಗ್ತಿದ್ಯಾ ಹೌದಲ್ಲ? ನಾನು ಯಾಕೆ ಹರ್ಷಿತ ಸಾನಂಗ್ ಬೈತಾ ಇಲ್ಲ ನಾನು ಅರ್ಥ ಮಾಡ್ಕ. ಯಾಕೆಂದ್ರೆ ಯಾರನ್ನು ಸುಪೀರಿಯರ್ ಅಂತ ಕಾಣೋದ್ಕಿಂತ ಮೊದಲು ನಾವು ಸುಪೀರಿಯರ್ ಯಾಕೆ ಆಗ್ಬಾರ್ದು? ಆಗುತ್ತೆ ಇಲ್ಲ? ಇಟ್ ಈಸ್ ಪಾಸಿಬಲ್ ಆರ್ ನಾಟ್? ಸಾನಾ ಟ್ರೈ ಮಾಡ್ರಿ. ನಾನು ಹೇಳ್ತೀನಿ ಕೇಳಿ, ಕಷ್ಟ ಎಷ್ಟು ಬರುತ್ತೋ ನೋಡ್ರಿ. ಈಗ ಕಷ್ಟಗಳು ಸಡನ್ ಬರ್ತಾವಂತೆ. ಹರ್ಷಿತಾ ಫ್ಯಾನ್ ಹಾಕಿದ ತಕ್ಷಣ ಫ್ಯಾನ್ ತಿರುಗುತ್ತಾ ಇಲ್ಲ, ತಕ್ಷಣ ಆಫ್ ಮಾಡ್ರಿ, ತಕ್ಷಣ ನಿಲ್ತತ. ಹಂಗೆ ಕಷ್ಟಗಳು ನಿಧಾನಕ್ಕೆ ಹೋಗ್ತಾವಂತೆ, ಸುತ್ತಾ ಇರ್ತಾವಂತೆ. ನಿಧಾನಕ್ಕೆ ಒಂದೊಂದೇ ಹೋಗಿ ಕೊನೆ ನಿಲ್ತತೆ. ಅದಕ್ಕೆ ಕಷ್ಟ ಬಂದಿದೆ ಅಂದ ತಕ್ಷಣ ಹೆದರಬಾರ್ದು. ನೀವು ಈಗ SLC ಅಂದ ತಕ್ಷಣ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಆರ್ ಲಕ್ಕಿ. ನಿಮ್ಮ ಪೇರೆಂಟ್ಸ್ ಕ್ಲಾಸಿಗೆ ಸೇರಿಸಿದ್ದಾರೆ, ಮತ್ತೆ ನಿಮ್ ಪೇರೆಂಟ್ಸ್ ಒಳ್ಳೆ ನಿಮ್ ಬಗ್ಗೆ ಕೇರ್ ಮಾಡ್ತಿದ್ದಾರೆ. ಆ ಕೇರ್ ಅನ್ನ ಬಳಸ್ಕೊಂಡು ಮಿಸ್ಯೂಸ್ ಮಾಡ್ಕೋಬೇಡ ಅಷ್ಟೇ. ಯೂಸ್ ಮಾಡ್ಕೊಳ್ರಿ. ಮಿಸ್ಯೂಸ್ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ಹಾಳಾಗಲ್ಲ. ನೀವೇ ಯಾರು ಹಾಳಾಗಲ್ಲ. ಇದೊಂದು ಹೇಳ್ತಾ ಇವತ್ತು ಕ್ಲೋಸ್ ಮಾಡೋಣ. ನಾಳೆಗೆ ಅಗೈನ್ 6:30, ನಾಟ್ 6 by 6:30 ನಾಳೆ, ಟುಮಾರೋ. ಇವತ್ತೇ ಹೇಳ್ಬಿಟ್ಟಿದ್ದೀನಿ ನೋಡ್ರಿ, ನಾಳೆ 6:30ಗೆ. ಹರ್ಷಿತಾ ನಾಳೆ 6:30 ಅದೇ ಆಪ್ ಮೇಂಟೆನೆನ್ಸ್ ಹಾಕಿದ್ರೆ ನೋಡಿದ್ರೆ ನಿಮ್ಗೆ ನಿನ್ನೆ ವಾಟ್ಸಪ್ ಅಲ್ಲಿ ಹಾಕಿದ್ದ ನೋಡಿದ್ರಾ? MBP ಗ್ರೂಪ್ ನೋಡೋದೇ ಇಲ್ಲ ನೀವು? 1:00 ಏನೋ ಹಾಕಿದ್ದಾರೆ ಸರ್. ಅದನ್ನೇ ಮತ್ತೆ ಯಾಕಂದ್ರೆ ಅದು ಕ್ಲಿಯರ್ ಆಗೋಷ್ಟೊತ್ತಿಗೆ ಟೈಮ್ ಬೇಕಾ ಅಂತೇಳಿ ಒಂದು 1/2 hour ಎಕ್ಸ್ಟೆಂಡ್ ಮಾಡಿದೀನಿ. ಮತ್ತೆ ನಾವೆಲ್ಲ ಸೇರ್ಕೊಳ್ಳೋದು, ಮತ್ತೆ ಅರ್ಧ ಗಂಟೆ ನೀವು ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ಆಗ್ಲೆಲ್ಲ ನನಗೆ ಫೋನ್ ಮಾಡೋದು, ಸರ್ ನಾನು ಬರ್ತಾ ಇಲ್ಲ ಯಾವ್ದು ಸೀನ್ ಬೇಡ ಅಂತ. ಓಕೆನಾ? 6:30. ಓಕೆ.